25/30 ಸೈಟಲ್ಲಿ ಏರಿಯಾ ಇದೆ. ಸೊ ವೆಸ್ಟ್ ಫೇಸಿಂಗ್ ಸೈಟ್. ಇವತ್ತು ನಾವು ಒಂದು 750 ಅಡಿ ಸೈಟ್ನ ನಾವು ನೋಡಕ್ ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರ್ ಇಂದ ಡೂಪ್ಲೆಕ್ಸ್ ಹೋಗುತ್ತೆ ಅಂದ್ರೆ ಸ್ವಲ್ಪ ಅಗಲದ ಸ್ಟೇರ್ ಕೇಸ್ ಕೊಟ್ವಿ ಅಂತಂದ್ರೆ ಲಾಟ್ ಆಫ್ ಅಡ್ವಾಂಟೇಜಸ್ ಇರುತ್ತೆ, ಮತ್ತೆ ಒಂದು ಲಕ್ಸುರಿ ಲುಕ್ ಬರುತ್ತೆ ಸರ್. ಸಿಮೆಂಟು, ಎಂಸ್ಯಾಂಡು ಮತ್ತೆ ಇನ್ನಿತರೆ ಇದು ಏನು ತೊಂದರೆ ಇಲ್ಲ, ಸಮೃದ್ಧಿಯಾಗಿ ಹಾಕಿದ್ದಾರೆ. ಲಿವಿಂಗ್ ಏರಿಯಾ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒಂದು 30-40 ಲಿವಿಂಗ್ ಏರಿಯಾಗೆ ಯಾವುದೇ ಥರದ ಕಮ್ಮಿ ಅಂತ ಅನ್ಸಲ್ಲ. ಅಷ್ಟು ಸ್ಪೇಷಿಯಸ್ ಆಗಿದೆ. ನಾವು ಇದರಲ್ಲಿ ಏನಂತಂದ್ರೆ ಮ್ಯಾಕ್ಸಿಮಮ್ ನಾವು ಏರಿಯಾನ ಯುಟಿಲೈಸ್ ಮಾಡಕ್ಕಂತಾನೆ ಪ್ಲಾನ್ ಮಾಡಿದೀವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಏನು ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಇದು 25/30 ಕಟ್ಟಿರುವಂಥದ್ದು, 45 ಲಕ್ಷದ ಕಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಓನರ್ ಪರ್ಪಸ್ ಡೂಪ್ಲೆಕ್ಸ್ 4BHK ಆ್ಯಂಡ್ ಕೆಳಗಡೆ ಇರುವಂಥದ್ದು 1BHK ರೆಂಟಲ್ಗೆ ಕಂಪ್ಲೀಟ್ ಪ್ರೀಮಿಯಮ್ ಆಗಿ ಕಟ್ಟಿದ್ದಾರೆ. ಆದರೆ ಬಜೆಟ್ ಮಾತ್ರ 45 ಲಕ್ಷ RCC ಅವ್ರು ಕಟ್ಟಿರುವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಕಾಯ್ತಾ ಇದ್ದಾರೆ. ಬನ್ನಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಎಲ್ಲಿದ್ದೀವಿ, ಏನ್ ಕತೆ, ಮನೆ ಬಗ್ಗೆ ಸ್ಮಾಲ್ ಬ್ರೀಫ್. ನಾವು ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಚಿಕ್ಕಬಳ್ಳಾಪುರ ನಿಯರ್ ಬೈ ಒಂದು ಆಚಾರ್ಯ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ. ಅದ್ರ ನಿಯರ್ ಬೈ ಲೇಔಟ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದೀವಿ. ಸರಿ. ಸೊ 25/30 ಸೈಟಲ್ಲಿ ಏರಿಯಾ ಇದೆ. ಸೊ ವೆಸ್ಟ್ ಫೇಸಿಂಗ್ ಸೈಟ್. ಇವತ್ತು ನಾವು ಒಂದು 750 ಅಡಿ ಸೈಟ್ನ ನಾವು ನೋಡಕ್ ಹೋಗ್ತಾ ಇದೀವಿ. ಬರೋಬ್ಬರಿ ನಾವು ಒಂದು 23 ಚದರ ಕಟ್ಟಿದೀವಿ. 23 ಚದರಕ್ಕೆ ಏರಿಯಾ ಚಿಕ್ಕದಾಗಿರೋದ್ರಿಂದ ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ, 45 lakhs ಆಗಿದೆ. ಅಂಡ್ ಅದರ ಒಂದು 5 ಲಕ್ಷ ಇಂಟೀರಿಯರ್ ಕೂಡ ಮಾಡಿದೀವಿ. 50 to 51 lakhs ಟೋಟಲ್ ಓವರ್ ಆಲ್ ಬಜೆಟ್ ಆಗಿದೆ ಸರ್. ಫೇಸಿಂಗ್ ಯಾವ್ದಿದೆ ಸರ್? ಇದು ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ ಸರ್. ಓನರ್ ಹೆಸರೇನು ಇವ್ರದ್ದು? ಸರ್ ಓನರ್ ಹೆಸರು ಬಂದ್ಬಿಟ್ಟು ದೀಕ್ಷಿತ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಓಕೆ. ಅವ್ರನ್ನು ಕೂಡ ಮಾತಾಡಬಹುದು. ಎಲಿವೇಶನ್ ಹೇಳಿ ಫಸ್ಟ್ ಮೇಲ್ಗಡೆಯಿಂದ. ಸರ್ ಮೇಲ್ಗಡೆಯಿಂದ ಬರೋದಾದ್ರೆ ನೋಡ್ಬೋದು ಸರ್, ಮೇಲ್ಗಡೆ ಒಂದು ಅಡಿಷನಲ್ ಒಂದು ರೂಮ್ ಇದೆ, ಆ ಕಡೆ ಮತ್ತೆ ಸ್ಟೇರ್ ಕೇಸ್ ಸೈಡ್ ರೂಮ್ ಇದೆ. ಸೊ ಎರಡನ್ನು ಮರ್ಜ್ ಮಾಡಿ ಒಂದು ಏರಿಯಾನ ತಗೊಂಡಿದೀವಿ. ಸೊ ಕಂಪ್ಲೀಟ್ ಎಂಟೈರ್ ಏರಿಯಾನ ಒಂದ್ ಅಡಿ ಮುಂದೆಗಡೆ ಪ್ರೊಜೆಕ್ಷನ್ ತಗೊಂಡಿದೀವಿ ಸರ್. ಆ ಪ್ರೊಜೆಕ್ಷನ್ ತಗೊಂಡು ಅದಕ್ಕೆ ಸ್ಪಾಟ್ ಲೈಟ್ ನ ಕೊಟ್ಕೊಂಡಿದೀವಿ. ಸೊ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ನಮಗೆ ಒಂದು ಸಾಯಿಲ್ ತರ ಫಿನಿಶ್ಡ್ ಒಂದು ನ್ಯಾಚುರಲ್ ಸ್ಟೋನ್ ಹಾಕೊಂಡಿದೀವಿ. ನ್ಯಾಚುರಲ್ ಸ್ಟೋನ್ ಅದು ಕಂಪ್ಲೀಟ್ಲಿ ನ್ಯಾಚುರಲ್ ಸ್ಟೋನ್ ಸರ್. ಓಕೆ ಓಕೆ ಓಕೆ. ಅದಕ್ಕೆ ಆಮೇಲೆ ಅದಕ್ಕೆ 2-way ಲೈಟ್ಸ್ ಕೂಡ ಕೊಟ್ಟಿದೀವಿ. ಅಂಡ್ ಅದ್ರ ಪಕ್ಕ ಬಂದ್ರೆ ನಮಗೆ ಒಂದು ಬ್ರೌನ್ ಕಲರ್ ಒಂದು ಬ್ಯಾಂಡ್ ತರ ಕಾಣಿಸ್ತಾ ಇದೆ ನೋಡಿ ಸರ್. ಅದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಪ್ಲಾಸ್ಟಿಂಗ್ ಎಲ್ಲಾನೇ ಮಾಡ್ಕೊಂಡಿದ್ವಿ, ಸಿವಿಲ್ ವರ್ಕ್ ಅಲ್ಲಿ ಮಾಡಿರೋದು. ಸರಿ ಸರಿ. ಆ ಕಡೆ ಪಕ್ಕಕ್ಕೆ ಬಂದ್ವಿ ಅಂತಂದ್ರೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಒಂದ್ ಸ್ವಲ್ಪ ಪಾಯಿಂಟ್ಸ್ ತರ ಕಾಣಿಸ್ತಾ ಇದೆ. ಅದೆಲ್ಲಾನು ಕೂಡ ಪ್ಲಾಸ್ಟಿಂಗ್ ಏನೆ. ಅಂಡ್ ಅಲ್ಲೊಂದು CNC ಕಟಿಂಗ್ ಹಾಕಿದೀವಿ. ಮತ್ತೆ ಅಲ್ಲೂ ಕೂಡ ಸ್ಲ್ಯಾಬ್ ಪ್ರೊಜೆಕ್ಷನ್ ತಗೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಕುಬೇರ್ ಮೂಲೆ ಈ ಕಡೆ ಹೈಟ್ ಇರಬೇಕು ಅಂತ ಇದನ್ನ ಹೈಟ್ ತಗೊಂಡಿದ್ವಿ, ಈ ಕಡೆ ಡೌನ್ ತಗೊಂಡಿದ್ವಿ. ಅಂಡ್ ಕೆಳಗೆ ಬಂದ್ವಿ ಅಂತಂದ್ರೆ ಸರ್ ನಮಗೆ ಒಂದು ಆಲ್ಮೋಸ್ಟ್ ಒಂದು ಡಾರ್ಕ್ ಬ್ಲೂ ಕಲರ್ ತರದು ಬ್ಯಾಂಡ್ ಪ್ರೊಜೆಕ್ಷನ್ ತಗೊಂಡಿದ್ವಿ ಸರ್. ಅವನೇನ್ C ಶೇಪ್ ಕಾಣಿಸ್ತಾ ಇದೆಯಲ್ಲ, ಆ C ಶೇಪ್ ತಗೊಂಡಿದ್ವಿ. ಅದು ಒಂದ್ ಸ್ವಲ್ಪ ಬಾಲ್ಕನಿ ಇರೋ ಕಡೆ ಸ್ವಲ್ಪ ಜಾಸ್ತಿ ತಗೊಂಡಿದ್ವಿ ಪ್ರೊಜೆಕ್ಷನ್. ಮಿಕ್ಕಿದ ಕಡೆ ಎಲ್ಲ 6 inch ತಗೊಂಡಿದ್ವಿ, ಅಲ್ಲಿ 1 feet ತಗೊಂಡಿದ್ವಿ. ಸರಿ. ಸೊ ಅಲ್ಲಿ ಕೆಳಗಡೆ ಬಂದ್ವಿ ಅಂದ್ರೆ ಬಾಲ್ಕನಿ ಇದೆ ಸರ್. ಬಾಲ್ಕನಿ ನೋಡಬಹುದು, ಸ್ವಲ್ಪ ಹ್ಯೂಜ್ ಬಾಲ್ಕನಿ ಇದೆ. ಅಂಡ್ ಬಾಲ್ಕನಿ ಒಳಗಡೆ ನಾವು ಅಗೇನ್ PVC ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ವಿ, ಮತ್ತೆ ವಾಲ್ ಟೈಲ್ಸ್ ಹಾಕೊಂಡಿದೀವಿ. ಅಂಡ್ ಆ ಕಡೆ ಅದ್ರ ಪಕ್ಕದಲ್ಲಿ ವೈಟ್ ಕಲರ್ ಏನಿದೆಯಲ್ಲ ಸರ್, ಅದೆಲ್ಲ ಟೆಕ್ಸ್ಚರ್ ಪೇಂಟ್ ಅಲ್ಲೇನೆ ಮಾಡ್ಕೊಂಡಿರೋದು. ಈ ಕಡೆ ಪಕ್ಕಕ್ಕೆ ನ್ಯಾಚುರಲ್ ಸ್ಟೋನ್ ಸರ್. ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಈ ಏರಿಯಾದಲ್ಲಿ ಫುಲ್ ಪ್ಲೇನ್ ಆಗಿ ಇಟ್ಕೊಂಡಿದೀವಿ. ಅಂಡ್ ಒಂದು ರೆಡ್ ಕಲರ್ ಒಂದು ವಿಂಡೋ ಬ್ಯಾಂಡ್ ಅಂತ ತಗೊಂಡಿದೀವಿ. ವಿಂಡೋ ಒಂದು ದೊಡ್ಡ ವಿಂಡೋ ತಗೊಂಡಿದ್ವಿ ಸರ್. ನಮ್ಗೆ ಲಿವಿಂಗ್ ಏರಿಯಾ ಇದೆ. ಸೊ ಲಿವಿಂಗ್ ಏರಿಯಾ ಬಾಲ್ಕನಿ ತರನು ಇರ್ಲಿ ಮತ್ತೆ ವಿಂಡೋ ತರನು ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಂತ್ ಜಾಸ್ತಿ ತಗೊಂಡಿದ್ವಿ. ಅಂಡ್ ಅದ್ರ ಪಕ್ಕದಲ್ಲಿ ಇದನ್ನು ಕೂಡ ಪ್ಲಾಸ್ಟಿಂಗು ಮತ್ತೆ ಗ್ರೂ ಡಿಸೈನ್ಸ್ ಅಂಡ್ ಅದ್ರ ಮೇಲ್ಗಡೆ ಟೆಕ್ಸ್ಚರ್ ಪೇಂಟ್ ಕೊಟ್ಕೊಂಡಿದೀವಿ. ಅಂಡ್ ಅದೇ ಪಕ್ಕದಲ್ಲಿ ಆ ಕಡೆ ಒಂದು ಲೀವ್ಸ್ ಡಿಸೈನ್ಸ್ ನಮಗೆ ಒಂದು CNC ಕಟಿಂಗ್ ಅಲ್ಲಿ ತಗೊಂಡಿದೀವಿ. MSL ಮಾಡಿರೋದು ಸರ್. ಅದ್ರ ಕೆಳಗಡೆ ಬಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಂಗ್ ಅಲ್ಲಿ ತಗೊಂಡಿರೋದು ಸರ್. ಸ್ಟ್ರೇಟ್ ರಾಡ್ ತಗೊಂಡಿದ್ವಲ್ಲ, ಗ್ರೂಸ್ ತಗೊಂಡಿದ್ವಲ್ಲ, ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಂಗ್ ಅಲ್ಲಿ ತಗೊಂಡಿರೋದು. ಪ್ಲಾಸ್ಟಿಂಗ್ ಅಲ್ಲಿ ತಗೊಂಡಿದ್ದಾದ್ಮೇಲೆ ಅದ್ರ ಮೇಲ್ಗಡೆ ನಾವು ಬಬಲ್ ಡಿಸೈನ್ ನಾವು ಟೆಕ್ಸ್ಚರ್ ಪೇಂಟ್ ಅಲ್ಲಿ ತಗೊಂಡಿರೋದು. ಅಂಡ್ ಅದ್ರ ಮುಂದೆಗಡೆ ಒಂದು ಪ್ಲಾಂಟರ್ ಬಾಕ್ಸ್ ಕೂಡ ಕಟ್ಕೊಟ್ಬಿಟ್ಟಿದೀವಿ. ಪ್ಲಾಂಟರ್ ಬಾಕ್ಸ್ ಗೆ ನಮಗೆ ಎಕ್ಸಾಕ್ಟ್ಲಿ ನಮಗೆ ನ್ಯಾಚುರಲ್ ಸ್ಟೋನ್, ಡಾರ್ಕ್ ಕಲರ್ ನ್ಯಾಚುರಲ್ ಸ್ಟೋನ್, ಮತ್ತೆ ಅದ್ರ ಮೇಲ್ಗಡೆ ಗ್ರಾನೈಟ್ ಹಾಕಿದೀವಿ. ಒಳಗಡೆ ಸಾಯಿಲ್ ಕೂಡ ಫಿಲ್ಡ್ ಅಪ್ ಆಗಿದೆ. ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ? ಗ್ರೌಂಡ್ ಲೆವೆಲ್ ಇಂದ ಇದೊಂದು 3 ಅಡಿ ಹೈಟ್ ಅಲ್ಲಿ ಇದೀವಿ. ಜಾಸ್ತಿನೇ ಇದೆ ಅಲ್ಲ ಸರ್? ಹೌದು ಸರ್, ಜಾಸ್ತಿ ಇದೆ. ಯಾಕಂತಂದ್ರೆ ಇನ್ನ ಏರಿಯಾ ಡೆವಲಪ್ ಆಗ್ಬೋದು ಅಂತ ಹೇಳಿ. ಅಂಡ್ ಆಮೇಲೆ ಗೇಟ್ ನೋಡ್ಬೋದು ಸರ್. ಗೇಟ್ ನಾವು 5 feet ಗೇಟ್ ತಗೊಂಡಿದೀವಿ. ಎಂಟೈರ್ SS? ಹೌದು ಸರ್, ಎಂಟೈರ್ SS ಮತ್ತೆ ಅದ್ರ ಜೊತೆ ಫಂಡೋ ಮ್ಯಾಕ್ಸ್ ಮತ್ತೆ CNC
ಕಾಸ್ಟ್ಲಿ ಆಗಲ್ಲ ಸರ್ ಇದು? ಮಾಡಿದೀವಿ, ಸ್ವಲ್ಪ ಕಾಸ್ಟ್ಲಿ ಆಗಿದೆ ಸರ್. ಅದಕ್ಕೆ ಸ್ವಲ್ಪ ಇದೊಂದು ಪ್ರೀಮಿಯಂ ಮನೆಯಾಗಿ ಬಂದಿದೆ ಸರ್. ಪ್ರೀಮಿಯಂ ಆಗಿ ಬಂದಿದೆ ಒಳಗಡೆ ಎಲ್ಲಾನು. ಅದಕ್ಕೆ ಒಂದು ಸ್ವಲ್ಪ ಒಂದಷ್ಟು ಬಜೆಟ್ ಜಾಸ್ತಿ ಅನ್ಸ್ಬೋದು, ಬಟ್ ವರ್ತ್ ಇದೆ ಅಂತ ಹೇಳ್ಬೋದು ಸರ್. ಆ ಥರ ಕಂಪ್ಲೀಟ್ ಆಗಿದೆ ನೋಡ್ಬೋದು ಸರ್. ಕಂಪ್ಲೀಟ್ ಆಗಿ ಮೇಲ್ಗಡೆ ಕ್ಲೋಸ್ ಇದೆ, ಕೆಳಗಡೆನು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮಧ್ಯದಲ್ಲಿ ಇಷ್ಟು ಮಾತ್ರನೇ CNC ಮಾತ್ರನೇ ಓಪನ್ ಇರೋದು. ಮತ್ತೆ ವುಡ್, SS ಮತ್ತೆ CNC ಮೂರನೇ ಇಂಟಿಗ್ರೇಟ್ ಆಗಿದೆ ಸರ್. ವಿಕೆಟ್ ಗೇಟ್ ಇದೆ, ವಿಕೆಟ್ ಗೇಟ್ ಇದೆ. ಹೌದು ಸರ್, ಇದು ನಮಗೆ ವಿಕೆಟ್ ಗೇಟ್ ಆಸ್ ವೆಲ್ ಆಸ್ ಫುಲ್ ಗೇಟ್ ಥರನೇ ಆಕ್ಟ್ ಆಗುತ್ತೆ ನೋಡ್ಬೋದು ಸರ್. ಇದು ವಿಕೆಟ್ ಗೇಟ್ ಆಗುತ್ತೆ, ಇದು ಮಲ್ಟಿ ಓಪನ್ ಆಗಿಬಿಟ್ಟು ಅದನ್ನ ಕಾರ್ ಪಾರ್ಕಿಂಗ್ ಏರಿಯಾ ಅಂತ ತಗೋಬಹುದು. ಒಳಗಡೆ ಹೋಗೋಣ ನಡೀರಿ. ಓಕೆ, ಸೊ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು? ಪಾರ್ಕಿಂಗ್ ಏರಿಯಾ ನೋಡ್ಬೋದು ಸರ್. ಸ್ವಲ್ಪ ಲೆಂತ್ ವೆಹಿಕಲ್ ಅನ್ನೋದಕ್ಕಿಂತ ಹ್ಯಾಚ್ ಬ್ಯಾಕ್ಗಳು ಇದು ಇರ್ತಾವಲ್ಲ, ಶಿಫ್ಟ್ ಆ ಥರದ ವೆಹಿಕಲ್ಗಳು ಅಂಥವು ಆರಾಮಾಗಿ ಎರಡು ವೆಹಿಕಲ್ ಇಡ್ಬೋದು. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಒಂದು 2 ವೀಲರ್ಸ್ಗಳು ಇಡ್ಬೋದು, ಒಂದು 3-4 2 ವೀಲರ್ ಇಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಈ ಪಾರ್ಕಿಂಗ್ ಅಲ್ಲಿ ಟೈಲ್ಸ್ ನಾವು ನೋಡ್ಬೋದು. ಟೈಲ್ಸ್ ಅಷ್ಟೇ ಪ್ಯಾಟರ್ನ್ ತಗೊಂಡಿದೀವಿ, ವೈಟ್ ಮತ್ತೆ ಬ್ಲೂ ಎರಡೂ ಪ್ಯಾಟರ್ನ್ ಟೈಲ್ಸ್ ತಗೊಂಡಿದೀವಿ. ಆಂಟಿ ಸ್ಕಿಟ್ ತಗೊಂಡಿದೀವಿ, ಫ್ಯಾಬ್ರಿಕ್ ತರ ಇದೆ, ಫ್ಯಾಬ್ರಿಕ್ ತರ ಇದೆ ಸರ್. ಅದು ಆಮೇಲೆ ಇದೇನಂತಂದ್ರೆ ಫುಲ್ ಕಂಪ್ಲೀಟ್ಲಿ ಫ್ಲೋರ್ ಈ ತರ ಇದೆ ನಂಗಿದೆ, ಬಟ್ ಇದೆಲ್ಲ ಜಾಯಿಂಟ್ ಅದಿದಂತ ಎಲ್ಲೂ ಕಾಣಿಸಲ್ಲ ಸರ್. ಟೈಲ್ಸ್ ನಾವು ಇಲ್ಲೂ ಕೂಡ ವಾಲ್ ಟೈಲ್ ತಗೊಂಡಿದೀವಿ, ಮಾರ್ಬಲ್ ಫಿನಿಶ್ ಬರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಐವರಿ ಕಲರ್ ತಗೊಂಡಿದೀವಿ. ಅದಕ್ಕೆ ಬ್ಲಾಕ್ ಕಲರ್ ಬಾರ್ಡರ್ನ ರನ್ ಮಾಡಿದೀವಿ. ಫುಲ್ ಲೈಟ್ ಗೆ ಟೈಲ್ಸ್ ಕೊಟ್ಟಿದೀವಿ. 2x4 ಅಲ್ವಾ ಇದು? 2x4. ಆಮೇಲೆ ಈ ಏರಿಯಾದಲ್ಲಿ ಪಾರ್ಕಿಂಗ್ ಅಲ್ಲಿ ಒಂದು ಚಿಕ್ಕದಾಗ ಒಂದು ಗ್ಯಾಸ್ ಗೋಡನ್ ಕೊಟ್ಟಿದೀವಿ ಸರ್. ಇಲ್ಲಿ ನೋಡಬಹುದು ಚಿಕ್ಕದಾಗಿ ಸ್ವಲ್ಪನೇ ಏರಿಯಾ ಎರಡು ಅಷ್ಟೇ ಅಲ್ವಾ ಇದು? ಆಮೇಲೆ ಆ ಕಡೆ ಪಾರ್ಟ್ ಬರೋದಾದ್ರೆ ಸರ್, ಈ ಕಡೆ ಗ್ಯಾಸ್ ಗೋಡನ್ ಇದೆ, ಈ ಕಡೆ ನಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಈ ಕಡೆ ಇದೆ, ಅಂಡ್ ಮೀಟರ್ ಬೋರ್ಡ್ ಅದಿದೆಲ್ಲ ಇಲ್ಲೇ ಇದೆ. ಅಪ್ ಟು 5 ಅಡಿ ಗಂಟೆ ನಮ್ದು ಎಷ್ಟು ಜಾಗ ಬಿಟ್ಟಿದ್ವಲ್ಲ, ಈ ಕಡೆ ಸೆಟ್ ಬೇಕು ಒಂದು 1.5 ಅಡಿ ಬಿಟ್ಟಿದೀವಿ. ಅದನ್ನ ಕವರ್ ಅಪ್ ಮಾಡ್ಕೊಂಡು ಒಂದು ಕಾಂಪೌಂಡ್ ನ ರೈಸ್ ಮಾಡ್ಕೊಂಡಿದೀವಿ. ಆಮೇಲೆ ಇಲ್ಲೆಲ್ಲ ಚೇಂಬರ್ ಲೈನ್ಸ್ಗಳು ಬಂದಿದೆ. ಇದೇನು ಗ್ರಾನೈಟ್ ಹಾಕಿರೋದು ಮೇಲ್ಗಡೆ? ಅದಂದ್ರೆ ಸರ್ ಒಂದು ಔಟ್ಲುಕ್ ಗೆ ಸರ್ ಇಲ್ಲೊಂದು ಟ್ಯಾಪ್ ಬೇರೆ ಕೊಟ್ಟಿದ್ದೀರಾ? ಟ್ಯಾಪ್ ಹಾಕೊಟ್ಟಿದ್ವಿ. ಆಮೇಲೆ ಈ ತರ ಗ್ರಾನೈಟ್ ಹಾಕಿದ್ರೆ ಕ್ರಾಕ್ಸ್ ಹೊಡಿಯಲ್ಲ ಕಾಂಪೌಂಡ್ ಮೇಲೆ. ನೋಡೋಕೆ ಲಕ್ಸುರಿ ಇರುತ್ತೆ, ಕ್ಲೀನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನೀರು ಬಿತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಕಲರ್ ಡಿಮ್ ಆಗಲ್ಲ. ಸೊ ಇದೆಲ್ಲ ಲಾಟ್ ಆಫ್ ಅಡ್ವಾಂಟೇಜಸ್ ಇದೆ ಸರ್. ಓಕೆ ಓಕೆ. ಕೆಳಗಡೆ ಎಷ್ಟು ಮನೆ ಸರ್? ಇಲ್ಲಿ ಕೆಳಗಡೆ ನಮಗೆ 1 BHK ಮನೆ ಇದೆ ಸರ್. 1 BHK ಇದೆ ನೋಡ್ಬೋದು. ಪ್ಯಾಸೇಜ್ ನಮಗೆ 4 ಫೀಟ್ ಪ್ಯಾಸೇಜ್ ತಗೊಂಡಿದೀವಿ. ಇದು ಕೂಡ ಗ್ರಾನೈಟ್ ನ ಕಂಟಿನ್ಯೂ ಮಾಡಿದೀವಿ ನೋಡ್ಬೋದು. 5 ಅಡಿ ಕಾಂಪೌಂಡ್ ಕಟ್ಟಿದೀವಿ, ಒಂದು ಸಂಪ್ ಕೊಟ್ಟಿದೀವಿ. ಸೊ ಸಫಿಶಿಯಂಟ್ ಆಗಿ ಅದಕ್ಕೆ FR ಕವರ್ ಕ್ಯಾಪ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀವಿ. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ ಸರ್? ಸರ್ ಸಂಪ್ ಆಲ್ಮೋಸ್ಟ್ 8 to 10,000 ಇದ್ದೇ ಇರುತ್ತೆ. 10,000? ಹೌದು ಸರ್. ಬನ್ನಿ ಒಳಗಡೆ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಆ ಪಾರ್ಕಿಂಗ್ ಏರಿಯಾ ಟೈಲ್ಸ್ ಇಲ್ಲಿ ಕಂಟಿನ್ಯೂ ಮಾಡಿಲ್ಲ. ಸೊ ನಾವೆಲ್ಲ ಎಷ್ಟೊಂದು ಸತಿ ಅನ್ಕೊಂತೀವಿ ಪಾರ್ಕಿಂಗ್ ಏರಿಯಾ ಟೈಲ್ಸ್ ಇಲ್ಲಿ 1 BHK ಮುಂದೆ ಕಂಟಿನ್ಯೂ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು, ಬಟ್ ನೋಡ್ಬೋದು ಸರ್ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಇದು ವುಡನ್ ವಿಂಡೋ ಹಾಕಿದ್ದೀರಾ? ವುಡನ್ ವಿಂಡೋಸ್ ಎಲ್ಲ ಒಂದೇ ಮರದ ವಿಂಡೋಸ್ಗೆ ಹೋಗಿದ್ವಿ. ಮತ್ತೆ ಶಟರ್ಸ್ ಕೂಡ ಒಂದೇ ಮರದೇನೆ ಹೋಗಿದೆ. ಇದು ಒಂದೇನಾ? ಇದು ಡೋರು ಕೂಡ ಡೋರು ಮತ್ತೆ ವಾಸ್ಕಲ್ ಎರಡೂ ಕೂಡ ಒಂದೇದೇನೆ ಸರ್. ಎಷ್ಟಾಯ್ತು ಸರ್? 6x4 ಸೈಜ್ ಇದೆ. ಇದು ಆಲ್ಮೋಸ್ಟ್ ಒಂದು 30,000-35,000 ಗಂಟೆ ಬರುತ್ತೆ ಸರ್. 35? ಹೌದು ಸರ್. ಚೆನ್ನಾಗಿರುತ್ತೆ ಸರ್, ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ಟು ಟೀಕ್ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಏನಂದ್ರೆ ನಮಗೆ ಔಟ್ಲುಕ್ ಒಂದು ಲಕ್ಸುರಿನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ ಇಲ್ಲಿ ಸೈಜ್ ಏನಿದೆ ಸರ್ ಈ ರೂಮ್? ಸರ್ ಈ ರೂಮ್ ಸೈಜ್ ಬಂದ್ಬಿಟ್ಟು ಒಂದು 15 ಅಡಿ ಲೆಂತ್ ಸಿಗುತ್ತೆ ಸರ್. ಅಗಲನು ಕೂಡ ಒಂದು 10 ಅಡಿ ಸಿಗುತ್ತೆ. ಲಿವಿಂಗ್ ಏರಿಯಾ ದೊಡ್ಡದಾಗಿದೆ ಸರ್. ಇದನ್ನ ಹೆಂಗ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಕಾಲೇಜ್ ನಿಯರ್ ಬೈ ಇರೋದ್ರಿಂದ 1 BHK ತರ ಮಾಡಿಲ್ಲ, ಒಂದು 1 RK ತರ ಕಾನ್ಸೆಪ್ಟ್ ಸರ್. 1 RK ತರ ಮಾಡಿದ್ವಿ. ಎಸ್ಪೆಷಲಿ ನೋಡ್ಬೋದು ಲಿವಿಂಗ್ ಏರಿಯಾನು ಸ್ಪೇಷಿಯಸ್ ಆಗಿದೆ. ಅಂಡ್ ಅದಾದ್ಮೇಲೆ ಕಿಚನ್ ನೋಡ್ಬೋದು ಸರ್. ಕಿಚನ್ ಎಷ್ಟು ದೊಡ್ಡದಾಗಿ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಇಲ್ಲಿ ನಾನು 1 BHK ಮಾಡಕ್ ಹೋಗಿದ್ವಿ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗ್ತಾ ಇತ್ತು. ಕಿಚನ್ ಕಾಂಪ್ಯಾಕ್ಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಟಾಯ್ಲೆಟ್ ಅದು ಎಲ್ಲಾನು ಚಿಕ್ಕದ್ ಮಾಡೋದು ಬೇಡ. ಸೊ ಅಟ್ಲೀಸ್ಟ್ 1 or 2 persons ಇರ್ಲಿ ಅಂತ ಹೇಳ್ಬಿಟ್ಟು 1 RK ತರ ಡಿಸೈನ್ ಮಾಡಿದ್ವಿ. ನೋಡೋದು ಸೊ ಕಂಪ್ಲೀಟ್ ಕೌಂಟರ್ ಕೊಟ್ಬಿಟ್ಟಿದೀವಿ. ಇಲ್ಲಿ ಯಾವುದೇ ತರದ ಇಂಟೀರಿಯರ್ ಏನೂ ಇಲ್ಲ. ಸೊ 30 mm ತಿಕ್ ಗ್ರಾನೈಟ್ ಕೊಟ್ಟಿದೀವಿ. ಮತ್ತೆ ವರ್ಟಿಕಲ್ ಸಪೋರ್ಟ್ಸ್ನ ಗೋಡೆಗಳನ್ನ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಸ್ಲ್ಯಾಬ್ ಕೊರ್ಸಿದೀವಿ. ಆಸನ್ ಗ್ರೀನ್ ಅಂತ ಹೇಳ್ತಿದ್ ಮೆಟೀರಿಯಲ್ ಇದನ್ನ ಹಾಕಿದೀವಿ. ಅಂಡ್ ಫುಲ್ ಹೈಟ್ಗೆ ವಾಲ್ ಟೈಲ್ಸ್ ಕೊಟ್ಟಿದೀವಿ ಸರ್. ಅಪ್ ಟು 4 feet ವರ್ಗು ವಾಲ್ ಟೈಲ್ಸ್ ಕೊಟ್ಟಿದೀವಿ. ಅದಾದ್ಮೇಲೆ ಒಂದು ಗ್ಯಾಸ್ ಕನೆಕ್ಷನ್ಸ್ ಕೂಡ ಕೊಟ್ಟಿದೀವಿ. ಆಮೇಲೆ ವುಡನ್ ವಿಂಡೋ ಕೊಟ್ಟಿದೀವಿ ಸರ್. ಇದಕ್ಕೆ ಒಂದು ರೆಗ್ಯುಲರ್ ಒಂದು SS ಒಂದು ಸಿಂಕ್ ಮತ್ತೆ ಒಂದು ಟ್ಯಾಪ್ ಕೂಡ ನಮ್ಮ ಕಡೆಯಿಂದಾನೆ ಪ್ರೊವೈಡ್ ಮಾಡಿದ್ವಿ. ಮೇಲ್ಗಡೆ ಸಜ್ಜಾ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ಒಂದು ಬೀಮ್ ಹಾಕಿದೀವಿ, ಲಿಂಟಲ್ ಹಾಕಿದೀವಿ. ಸೊ ಇದನ್ನು ಇದು ಹೆಂಗೆ ಅಂತಂದ್ರೆ ಒಂದು ಕೌಂಟರ್ ತರ ಕಾಣಿಸ್ತಾ ಇದೆ ಇದು ಹಾಕಿರೋದ್ರಿಂದ. ಆಮೇಲೆ ಇದಿಷ್ಟು ಕೂಡ ಇಂಟೀರಿಯರ್ ಪಾರ್ಟಿಷನ್ ಕ್ಲೋಸ್ ಮಾಡಕ್ಕೆ ಮಾಡ್ಕೋಬಹುದು. ಓಕೆ. ಅಂಡ್ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನೋಡ್ಬೋದು ಸರ್, ಟಾಯ್ಲೆಟ್ ಅಷ್ಟೇ ಸಫಿಷಿಯಂಟ್ ಒಂದು ಬಿಗ್ ಟಾಯ್ಲೆಟ್ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ ನಮಗೆ 5 ಅಡಿ 7 ಅಡಿ ಸಿಗುತ್ತೆ ಸರ್. ವಾಲ್ ಟೈಲ್ಸ್ಗೂ ಗ್ರೌಟಿಂಗ್ ಮಾಡಿದೀವಿ, ಸ್ಪೇಸರ್ ಕೊಟ್ಬಿಟ್ಟು ಫ್ಲೋರ್ಗೂ ಕೂಡ ಗ್ರೌಟಿಂಗ್ ಮಾಡಿದೀವಿ ಸರ್. ಟೈಲ್ಸ್ ತಗೊಳ್ಳೋದಾದ್ರೆ ಇದು ಸ್ವಲ್ಪ ರೆಡಿಶ್ ಕಲರ್, ಸ್ವಲ್ಪ ಬ್ರೌನ್ ಕಲರ್ ಅಂತ ಹೇಳ್ಬೋದು. ಇದು ಹೈಲೈಟರ್ ತಗೊಂಡಿದೀವಿ, ಮತ್ತೆ ಲೈಟ್ ಕಲರ್ ತಗೊಂಡಿದೀವಿ. ಎಲ್ಲ 2x4 ಟೈಲ್ಸ್ ಫುಲ್ 8 ಗಂಟೆ ಟೈಲ್ಸ್ ತಗೊಂಡಿದೀವಿ. ಫಿಕ್ಚರ್ಸ್ ಆಗ್ಬೋದು, ವಾಲ್ ಮಿಕ್ಸ್ಚರ್ ಆಗ್ಬೋದು, ಮತ್ತೆ ಸಿಂಗಲ್ ಪೀಸ್ ಕಮೋಡ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಕಡೆಯಿಂದಾನೆ ಪ್ರೊವಿಷನ್ ಸಿಕ್ಕಿದೆ. ಡೋರ್ ಯಾವ್ದು ಸರ್ ಇದು? WPC ಡೋರ್ ಡೋರು. ಇದೊಂದು 5,000 ಇಂದ 7,000 ಗಂಟೆ ಬರುತ್ತೆ ಸರ್. 7,000 ಹೌದು ಸರ್. ಇಲ್ಲಿ ಟೈಲ್ಸ್ ಎಷ್ಟು ರೂಪಾಯಿ ಆಯ್ತು ಸರ್ ಇದು ಪ್ರೈಸ್?
2x4 ಅಲ್ವಾ ಸರ್? 2x4 ಸರ್. ಈ ಟೈಲ್ಸ್ ಒಂದು 50 rupees ಗಂಟ ಆಗುತ್ತೆ ಸರ್ ನಮಗೆ. 15 ಯಾಕಂದ್ರೆ ಇದು ರೆಗ್ಯುಲರ್ ಆಗಿ ಸಿಗೋಂಥ ಟೈಲ್ಸ್ ಅಪ್ ಟು ಒಂದು 50 ರೂಪಾಯಿ ಗಂಟ ಸಿಗುತ್ತೆ ಸರ್. ಮೇಲೆ ಹೋಗ್ತಾ ಸ್ಟೇರ್ ಕೇಸ್ ಬಗ್ಗೆ ಹೇಳಿ ಸರ್. ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ನಮಗೆ ಆಲ್ಮೋಸ್ಟ್ ಒಂದು 4 feet ಅಗಲ ಇದೆ. ಒಂದು ಯಾವುದೋ ಇದು ಆಫ್ ಸೈಡ್ ಮನೆ ಇಲ್ಲ 750 ಮನೆ ಅಂತ ಹೇಳ್ಬಿಟ್ಟು ಅನ್ಸಲ್ಲ ಸರ್. ಇದು ಆಲ್ಮೋಸ್ಟ್ ಒಂದು 30-40 ಕಟ್ಟಿದ್ರೆ ಎಷ್ಟು ಸ್ಪೇಷಿಯಸ್ ಆಗಿರುತ್ತಲ್ಲ ಅಷ್ಟು ಸ್ಪೇಷಿಯಸ್ ಆಗಿದೆ. ಆಮೇಲೆ ಫ್ಲೋರ್ಗೆಲ್ಲ ನಾವು ಲೆದರ್ ಫಿನಿಶ್ಡ್ ಒಂದು ಆಂಟಿ ಸ್ಕಿಡ್ ಲಪೋತರ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅದಾದ್ಮೇಲೆ ಅದ್ರ ಜೊತೆಲಿ ವೈಟ್ ಟೈಲ್ಸ್ ನ ರೇಸರ್ ಆಗಿ ಯೂಸ್ ಮಾಡಿದೀವಿ. ಸೊ ವೈಟ್ ಟೈಲ್ಸ್ ಅಷ್ಟೇ ದೊಡ್ಡ ಸೈಜ್ ತಗೊಂಡಿರೋದು 4 ಅಡಿಲಿಂದ ಹಂಗೆ ಕಟ್ ಮಾಡಾಕಿದೀವಿ. ಇದ್ರ ಹೊಸದಾಗಿ ಏನ್ ಮಾಡಿದೀವಿ ಅಂದ್ರೆ ಸರ್, ಈ ಲ್ಯಾಂಡಿಂಗ್ ಒಳಗಡೆ ಒಂದೊಂದು ಟೈಲ್ಸ್ ನ ಇಂಟಿಗ್ರೇಟ್ ಮಾಡಿದೀವಿ. ಒಳಗಡೆ ಹಾಕ್ಬಿಟ್ಟಿದ್ದೀವಿ. ಇದು ಪೂರ್ತಿ ಬ್ಲ್ಯಾಕ್ ಆಗಿರುತ್ತೆ ಅಂತ ಬದಲಾಗಿ ಇಲ್ಲೊಂದು ಚಿಕ್ಕ ಪೀಸ್ ನ 2 ಟೈಲ್ಸ್ ಪೀಸ್ ನ ಇಂಟಿಗ್ರೇಟ್ ಮಾಡಿ ಸ್ವಲ್ಪ ಡಿಸೈನ್ ಆಯ್ತಲ್ಲ ಸರ್? ಹೌದು ಸರ್. ಅಂಡ್ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ರೈಲಿಂಗ್ಸ್ ನೋಡ್ಬೋದು ಸರ್, SS ರೈಲಿಂಗ್ಸ್ ಏನೇ. ಆಮೇಲೆ ಸ್ಪೇಸ್ ನೋಡ್ಬೋದು ಸರ್, ಆರಾಮಾಗಿ 3 ಜನ ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಅಗಲ ಕೊಟ್ಟಿದ್ದೀರಾ. ಹೌದು. ಫಸ್ಟ್ ಫ್ಲೋರ್ ಇಂದ ಡೂಪ್ಲೆಕ್ಸ್ ಹೋಗುತ್ತೆ ಅಂದ್ರೆ ಸ್ವಲ್ಪ ಅಗಲದ ಸ್ಟೇರ್ ಕೇಸ್ ಕೊಟ್ವಿ ಅಂತಂದ್ರೆ ಲಾಟ್ ಆಫ್ ಅಡ್ವಾಂಟೇಜಸ್ ಇರುತ್ತೆ, ಮತ್ತೆ ಒಂದು ಲಕ್ಸುರಿ ಲುಕ್ ಬರುತ್ತೆ ಸರ್. ಫೋನ್ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ಇದನ್ನ ಅಲ್ಲಿಂದ ನಾವು ವೈಟ್ ಕ್ಯಾರಿ ಮಾಡ್ಕೊಂಡ್ ಬಂದಿದೀವಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಸ್ಟೆಪ್ ಡೌನ್ ಮಾಡ್ಕೊಂಡು ಹೋಗಿದೀವಿ ಸರ್. ಯಾಕಂದ್ರೆ ಅದು ಅಲ್ಲಿ ಗಂಟ ಹೋದಾಗ ಬೀಮ್ ಬಂದಿದೆ, ಆ ಬೀಮ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಸ್ಟೆಪ್ ಮಾಡ್ಕೊಂಡೇ ಬಂದಿದೀವಿ. ಇದೇನಂದ್ರೆ ಡಿಸೈನ್ ಆಗು ಚೆನ್ನಾಗಿ ಕಾಣುತ್ತೆ, ಮತ್ತೆ ಸೇಫ್ಟಿ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ರ ಮೇಲ್ಗಡೆ ನಾವೇನಂತಂದ್ರೆ ಪಾಟ್ ಇಡ್ಬೋದು, ಮತ್ತೆ ಒಂದು ಗ್ರೀನರಿನ ಮೇಂಟೈನ್ ಮಾಡಬಹುದು. ಸ್ಲೋಪ್ ಮಾಡಿಬಿಟ್ರೆ ಪಾಟ್ ಇಡಕ್ಕಾಗಲ್ಲ. ಸ್ಲೋಪ್ ಮಾಡಿದ್ರೆ ಇಡಕ್ಕಾಗಲ್ಲ, ಆಮೇಲೆ ಹೈಟ್ ಮಾಡಿದ್ರು ಇಡಕ್ಕಾಗಲ್ಲ. ಕರೆಕ್ಟ್ ಮೇಂಟೈನ್ ಮಾಡಕ್ಕಾಗಲ್ಲ. ಆಮೇಲೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಕಂಪ್ಲೀಟ್ ಆಗಿ ಟಾಪ್ ಅಲ್ಲಿ ರನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಆಮೇಲೆ ಅದು ಎಲಿವೇಶನ್ ಕಾಣಿಸ್ತಲ್ಲ ಸರ್, CNC ಒಂದು ಎಲೆ ಡಿಸೈನ್, ಲೀಫ್ ಡಿಸೈನ್ ಚೆನ್ನಾಗಿದೆ, ಅದು ಒಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ ಸರ್. ಕ್ಲಾಡಿಂಗ್ ಸೇಮ್ ಏನ? ಪಾರ್ಕಿಂಗ್ ಅಲ್ಲಿ ಮಾಡಿರೋ ಕ್ಲಾಡಿಂಗ್ ನ ಇಲ್ಲೂ ಕಂಟಿನ್ಯೂಟಿ ತಗೊಂಡಿದ್ವಿ, ಫುಲ್ ಲೈಟ್ ಗಂಟ ತಗೊಂಡಿದ್ವಿ. PVC ಫಾಲ್ ಸೀಲಿಂಗ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಪ್ರೊಜೆಕ್ಟೆಡ್ ಲೈಟ್ಸ್ ನ ಯೂಸ್ ಮಾಡಿದೀವಿ ಸರ್. ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಅಲ್ಲಿ ಇದನ್ನ ಕಂಪಲ್ಸರಿ ಯೂಸ್ ಆಗ್ತಾ ಇದೀರಲ್ವಾ? ಇದು ಕಂಪಲ್ಸರಿ ಮಾಡ್ತಾ ಇದೆ ಸರ್. ಇದೇ ಸೇಮ್ ಅಲ್ಲಿ ಆಚೆಗಡೆ ಏನ್ ಹಾಕಿದ್ವಲ್ಲ ಅದನ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದೀವಿ. ಅಲ್ಲಿ ನೋಡ್ಬೋದು ಸರ್, ಒಂದು 4 ವೇ ಲೈಟ್ ಕೊಟ್ಟಿದೀವಿ. ಇಲ್ಲೊಂದು ವಿಂಡೋ ಇದೆ ಆ ಕಡೆ ಹಿಂದೆಗಡೆ ಪೂಜಾ ರೂಮ್ ಇರೋದ್ರಿಂದ. ಸೊ ಅದಕ್ಕೆ ಒಂದು ಗ್ರಾನೈಟ್ ಕೌಂಟ್ ಒಂದು ಬೀಡಿಂಗ್ ಕೊಟ್ಟಿದೀವಿ. ಅದಕ್ಕೂ ಕೂಡ ಯಾವಲ್ಲ ರೆಗ್ಯುಲರ್ ಗ್ರಾನೈಟ್ ಬೀಡಿಂಗ್ ಮಧ್ಯೆ ಸೈಡಿಗೆ ಮಾತ್ರ ಕೊಡ್ತಾ ಇದ್ವಿ. ಈ ಸತಿ ಏನ್ ಮಾಡಿದೀವಿ, ಹಿಂಗೆ ತಿರುಗಿಸ್ಬಿಟ್ಟು ಇದ್ರ ಮುಂದೆಗಡೆ ಫ್ರೇಮಿಂಗ್ ತರನ ಕೊಟ್ಟಿದೀವಿ. ತುಳಸಿ ಕಟ್ಟನ್ನು ನೋಡ್ಬೋದು, ಮತ್ತೆ ನ್ಯಾಚುರಲ್ ಸ್ಟೋನ್ ಇರೋದ್ರಿಂದ ಒಂದು ಎನ್ಹಾನ್ಸ್ ಆಗುತ್ತೆ ಸರ್. ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ಬಗ್ಗೆ ಹೇಳೋದಾದ್ರೆ ಸರ್, ಡೋರ್ ರೆಗ್ಯುಲರ್ 6x4 ತಗೊಂತ ಇದ್ವಿ, ಇಲ್ಲಿ 4x8 ತಗೊಂಡಿದೀವಿ ಸರ್, ದೊಡ್ಡದಾಗಿದೆ. ಆಮೇಲೆ ಅಟ್ಯಾಚ್ ವಿಂಡೋ ತಗೊಂಡಿಲ್ಲ. ಸೊ ಇಲ್ಲಿ ವಾಸ್ಕಲ್ ತೋರಿಸಬಹುದು ಸರ್. ಫಸ್ಟ್ ಒಂದು ವಾಸ್ಕಲ್ ಏನ್ ಸೈಜ್ ವಾಸ್ಕಲ್ ಇದೆ ಸರ್? 8 ಇಂಚ್ ಅಗಲ ಇದೆ. 8 ಇಂಚ್ಗೆ ನಮಗೆ 4 ಇಂಚ್ ಅಗಲ ಇದೆ ಸರ್. ಆಮೇಲೆ ಮೈನ್ ಡೋರ್ ಬಗ್ಗೆ ಹೇಳೋದಾದ್ರೆ ಸರ್, ಮೈನ್ ಡೋರು ಅಷ್ಟೇ ರೆಗ್ಯುಲರ್ ಡಿಸೈನರ್ ಡೋರೇನೆ. ಇದಕ್ಕೆ ನಾವು ಬೇಕಂದ್ರೆ ಗಟ್ಟನ ಪಟ್ಟಿನೂ ಕೂಡ ಇಂಟಿಗ್ರೇಟ್ ಮಾಡಬಹುದು ಇದಕ್ಕೆ. ಸೊ ಅದನ್ನ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಕ್ಕೇನೆ ಇದು ಮಾಡಿದೀವಿ. ಸೊ ಇದರಲ್ಲಿ ಡಿಸೈನ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಹೇಳ್ತೀವಿ ಸರ್. ಬ್ರಾಸ್ ಹಾಕಿದೀವಿ, ಇದು ಇಂಟಿಗ್ರೇಟ್ ಆಗಿದೆ, ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಮತ್ತೆ ನಮ್ಗೆ ಇನ್ನೂ ಸ್ವಲ್ಪ ಬ್ರಾಸ್ ಜಾಸ್ತಿ ಬೇಕು ಅಂತಂದ್ರೆ ಇದು ಕೂಡ ಬ್ರಾಸ್ ಅಲ್ಲೇ ಬರುತ್ತೆ. ಈ ಡಿಸೈನ್ ಕೂಡ ಬ್ರಾಸ್ ಅಲ್ಲಿ ಬರುತ್ತೆ, ಇದು ಬ್ರಾಸ್ ಅಲ್ಲಿ ಬರುತ್ತೆ, ಮಾಡ್ಕೋಬಹುದು. ಇಷ್ಟೇ ಸಾಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಇದು ಕಾಸ್ಟ್ ಎಷ್ಟಾಯ್ತು ಸರ್ ಓವರ್ ಆಲ್ ಸರ್? ಈ ಎಂಟೈರ್ ಡೋರ್ಗೆ ನಮಗೆ ಮಿನಿಮಮ್ ಅಂದ್ರೆ ಒಂದು 60,000 ರಿಂದ 70,000 ಆಗಿದೆ. ಬಾರ್ಡರ್ ದಪ್ಪ ಎಷ್ಟು ದಪ್ಪ? ಬಾರ್ಡರ್ ಹೆವಿ ತಗೊಂಡಿದೀವಿ ಸರ್. ಹೆವಿ ತುಂಬಾ ತಗೊಂಡೆ, 30 mm ಅಗಲ ಬರಲಿ ಅಂತ ನಂಗೆ ತೋರಿಸ್ಕೊಂಡಿದ್ದೀವಿ ಸರ್. ಆಮೇಲೆ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಸ್ವಲ್ಪ ಆಂಟಿಕ್ ಫಿನಿಶ್ ಹಳೇದ ರಾಯಲ್ ಆಗಿದೆ. ಹೌದು ಸರ್. ಒಳಗಡೆ ಸರ್ ನಡೀರಿ ಸರ್. ಹಾಲ್ ಸರ್, ಲಿವಿಂಗ್ ಏರಿಯಾ ನೋಡ್ತಾ ಇದೀವಿ. ಈ ಲಿವಿಂಗ್ ಏರಿಯಾ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒಂದು 30-40 ಲಿವಿಂಗ್ ಏರಿಯಾಗೆ ಯಾವ್ದೇ ತರದ ಕಮ್ಮಿ ಅಂತ ಅನ್ಸಲ್ಲ. ಅಷ್ಟು ಸ್ಪೇಷಿಯಸ್ ಆಗಿದೆ. ನಾವು ಇದ್ರಲ್ಲಿ ಏನಂತಂದ್ರೆ ಮ್ಯಾಕ್ಸಿಮಮ್ ನಾವು ಏರಿಯಾನ ಯುಟಿಲೈಸ್ ಮಾಡಕ್ಕಂತಾನೆ ಪ್ಲಾನ್ ಮಾಡಿದೀವಿ ಸರ್. ಸೊ ಅದಕ್ಕೋಸ್ಕರ ಒಂದು ಜಾಸ್ತಿ ಏರಿಯಾ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಎಕ್ಸ್ಪೆಷಲಿ ಹಾಲ್ ಅಲ್ಲಿ ನಾವು ನೋಡೋದಾದ್ರೆ ಸರ್, ಒಂದು ಲಕ್ಸುರಿನೆಸ್ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಏನೇನು ಮಾಡಿದೀವಿ ಅಂದ್ರೆ, ಸೊ ಫ್ಲೋರ್ ಟೈಲ್ ಸರ್. ಫಸ್ಟ್ ತಿಂಗು ನಮಗೆ 6x4 ಸೈಜು ಫ್ಲೋರ್ ಟೈಲ್ ಇದೆ. ಅಂಡ್ ಆಮೇಲೆ ಲಿವಿಂಗ್ ಸೈಜ್ ಹೇಳೋದಾದ್ರೆ ನಾವು ಮಿನಿಮಮ್ ಒಂದು 20ಕ್ಕೆ 18 ಸಿಗ್ತಾ ಇದೆ ಸರ್. ಅಷ್ಟು ದೊಡ್ಡದಾಗಿದೆ. ಸೊ ಇದು ನಮ್ಗೆ ಆಲ್ಮೋಸ್ಟ್ ಇದು ಸ್ಮಾರ್ಟ್ ಮಾರ್ಬಲ್ ಹಾಕಿರೋದ್ರಿಂದ 6x4 ಸೈಜ್ ಹಾಕಿರೋದ್ರಿಂದ ನಾವು ನೋಡ್ಬೋದು ಸರ್, ಇಷ್ಟು ದೊಡ್ಡ ಲಿವಿಂಗ್ ಒಂದು 3-4 ಟೈಲ್ಸ್ ಬಂದಿದೆ ಅಷ್ಟೇ. ಹೌದು ಸರ್, ಅಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ. ಆಮೇಲೆ ಸೆಕೆಂಡ್ ಥಿಂಗ್ ನಾವೇನ್ ಮಾಡಿದ್ವಿ ಅಂದ್ರೆ ಪೇಂಟಿಂಗ್ ಸರ್. ಪೇಂಟಿಂಗ್ ಅಲ್ಲೂ ಕೂಡ ನಾವು ಒಂದೇ ಸಿಂಗಲ್ ನ್ಯೂಟ್ರಲ್ ಕಲರ್ ಹೋಗಿದೀವಿ ಸರ್. ಅದೊಂದು ನಮಗೆ ಮೇಜರ್ ಪಾಯಿಂಟ್. ಆಮೇಲೆ ಪೂಜಾ ರೂಮ್ ನ ನಾವು ಯೂಶಲಿ ಈ ಪೊಸಿಷನ್ಗೆ ನಾವು ಡಿಸೈನ್ ಮಾಡಲ್ಲ. ಬಟ್ ಏನಂದ್ರೆ ಸ್ಟೇರ್ ಕೇಸ್ ಏರಿಯಾ ಅಲ್ಲಿ ಹೋಗ್ತಾ ಇದೆ, ಈ ಏರಿಯಾ ಐಡಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಾ ರೂಮ್ ನ ಆಕ್ಯುಪೈ ಮಾಡಿದ್ದೀವಿ. ಸೊ ಅದೊಂದು ನಮಗೆ ಸ್ಪೇಸ್ ಯೂಸ್ ಆಗ್ತಾ ಇದೆ. ಅಂಡ್ ಆಮೇಲೆ ನಮಗೆ ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಸಿಕ್ಕಿದೆ ಸರ್. ಸೊ ಇದಿಷ್ಟನ್ನ ನಮಗೆ ಈ ಹಾಲಲ್ಲಿ ನಾವು ನೋಡೋದಾದ್ರೆ, ಆಮೇಲೆ ಎದುರುಗಡೆ ನಾವು ವಿಂಡೋ ತೋರಿಸಿದ್ವಲ್ಲ, ಆ ವಿಂಡೋನು ಅಷ್ಟೇ ನೋಡ್ಬೋದು. ಇಲ್ಲಿ ಗಂಟ ಬಾಟಮ್ ಇಂದ ಜಸ್ಟ್ ನಾವು 1 ಅಡಿ ಗೋಡೆ ಕಟ್ಕೊಂಡಿದೀವಿ, ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ವಿಂಡೋ ಇಟ್ಕೊಂಡಿದೀವಿ ಸರ್. ಈ ವಿಂಡೋ ಹೈಟು ನಾವು ನೋಡಬಹುದು, ನಮ್ಗೆ ಆಲ್ಮೋಸ್ಟ್ ಒಂದು
7 ಅಡಿ ಹೈಟ್ ಸಿಗ್ತಾ ಇದೆ ವಿಂಡೋ, ಅಗಲ ಒಂದು 6 ಅಡಿ ಸಿಗ್ತಾ ಇದೆ ಸರ್. 6ಕ್ಕೆ 7 ಅಡಿ ಫುಲ್ ಲೆಂತ್ ವಿಂಡೋ ಕೊಟ್ಟಿದ್ದೀವಿ. ಅಂಡ್ ಒಂದೇ ಮರದ ವಿಂಡೋನೇ, ಅದಕ್ಕೆ SS ರಾಡ್ಗಳನ್ನ ಹಾಕಿದ್ದೀವಿ ಸರ್. ಹೆಕ್ಸಾಗಾನ್ ರಾಡ್ಸ್ನ ಯೂಸ್ ಮಾಡಿದ್ದೀವಿ. ಅಂಡ್ ಈ ಲಿವಿಂಗ್ ಅಲ್ಲಿ ಹೇಳೋದಾದ್ರೆ ಸರ್ TV ಯೂನಿಟ್ ತೋರಿಸ್ಬೋದು, ಒಂದು ಗ್ರ್ಯಾಂಡ್ ಲುಕ್ ಬಂದಿರೋದನ್ನ. ವಾಲ್ ಮೋಲ್ಡಿಂಗ್ ತುಂಬ ಚೆನ್ನಾಗಿದೆ, ವಾಲ್ ಮೋಲ್ಡಿಂಗ್ ಚೆನ್ನಾಗಿದೆ. ಅಂಡ್ ಈ TV ಯೂನಿಟ್ ಅಲ್ಲಿ ನೋಡ್ಬೋದು ಸರ್, ಈ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ಸ್ ಏನಿದೆಯಲ್ಲ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿದ್ದೀವಿ. ಆಮೇಲೆ ಇದು ಚಾರ್ಕೋಲ್ ಥರದಿರೋದು ಲೂವರ್ಸ್ನ ಯೂಸ್ ಮಾಡಿದ್ದೀವಿ, ಮತ್ತು ಇದು ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ದೀವಿ ಹಿಂದೆಗಡೆ. ಆ್ಯಂಡ್ ಅದಾದಮೇಲೆ ನಮಗೆ ಗೋಲ್ಡ್ ಬೀಡಿಂಗ್ಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ TV ಏರಿಯಾಗೆ ಬಿಟ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಹಿಂದೆಗಡೆ ಕೋಲೈಟಿಂಗ್ನ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಪರ್ಫೆಕ್ಟಾಗಿ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿದ್ದೀವಿ ಅಂತ ಹೇಳ್ಬೋದು ಸರ್. ಇದರಲ್ಲೂ ಮೂರು ವರ್ಟಿಕಲ್ ಲೈನ್ಸ್ನ ಕೊಟ್ಕೊಂಡಿದ್ದೀವಿ. ಮೇಲ್ಗಡೆನೂ ಕೂಡ ಶೋಕೇಶ್ ಐಟಮ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಪ್ ಟು ಸೀಲಿಂಗ್ ಅಂಡ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ಸರ್. ಸರ್ ಇಲ್ಲಿ ನಮಗೆ ಒಂದು ಬೀಮ್ ಪಾಸ್ ಆಗಿದೆ ಸರ್, ಈ ಕಂಪ್ಲೀಟ್ಲಿ ಇದು ಬೀಮ್ ಸರ್. ಸೊ ಈ ಬೀಮ್ನೂ ಕೂಡ ನಾವು ಫಾಲ್ ಸೀಲಿಂಗ್ ಅಲ್ಲಿ ಯಾವ ತರ ಯುಟಿಲೈಸ್ ಮಾಡಿದೀವಿ ಅಂತ ನೋಡ್ಬೋದು ಸರ್. ಕವರ್ ಅಪ್ ಮಾಡಿದೀವಿ, ಆ ಕಡೆಯಿಂದ ಕವರ್ ಅಪ್ ಮಾಡ್ಕೊಂಡಿದ್ವಿ, ಈ ಕಡೆಯಿಂದ ನೋಡ್ಬೋದು ಸರ್. ಒಂದು ಕರು ಡಿಸೈನ್ ನ ಮಾಡ್ಕೊಂಡಿದ್ದೀವಿ ಸರ್ ಫಾಲ್ ಸೀಲಿಂಗ್ ಅಲ್ಲಿ. ಆ ಕರು ಡಿಸೈನ್ ಮಾಡ್ಕೊಂಡಿರೋದ್ರಿಂದ ಇದು ಕಂಪ್ಲೀಟ್ಲಿ ಫಾಲ್ ಸೀಲಿಂಗ್ ಒಳಗಡೆ ಏನೊಂದು ಕರು ಮಾಡಿದೀವಿ ಅನ್ನೋ ತರ ಒಂದು ಫೀಲ್ ಬರ್ತಾ ಇದೆ ಸರ್. ಅಂಡ್ ಆಮೇಲೆ ಈ ಫಾಲ್ ಸೀಲಿಂಗ್ ಹೇಳೋದ ಸರ್, ಇದನ್ನು ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ ಸರ್. ಆ ಬಾಕ್ಸ್ ಟೈಪ್ ತಗೊಂಡು ಮಧ್ಯದಲ್ಲಿ ನೋಡ್ಬೋದು ಸರ್, ಈ ಕಾರ್ನರ್ ಮತ್ತೆ ಈ ಕಾರ್ನರ್ನ ಕರು ತಗೊಂಡಿದೀವಿ, ಆ ಕಾರ್ನರ್ ಸ್ಟ್ರೈಟ್ ಇಟ್ಟಿದ್ದೀವಿ. ಅದು ಯಾವ್ದಕ್ಕೆ ಅಂತಂದ್ರೆ ಸರ್, ಇದು ನೋಡಿ ಸರ್, TV ಬೋರ್ಡ್ ಇದೆಯಲ್ಲ ಸರ್, ಆ TV ಬೋರ್ಡ್ಗೆ ಅಗೇನ್ಸ್ಟ್ ಆಗಿ ಇದನ್ನು ಡಿಸೈನ್ ಮಾಡಿದ್ದೀವಿ ಸರ್. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಕಂಪ್ಲೀಟ್ಲಿ ಸ್ಕ್ರೀನು ಆಲ್ಮೋಸ್ಟ್ ಟಾಪ್ ಇಂದ ಬರಕ್ಕೆ ಅಂತ ಹೇಳ್ಬಿಟ್ಟು ಫಾಲ್ ಸೀಲಿಂಗ್ ಕಟ್ ಮಾಡಿ ಕೊಡೋಣ ಕೊಟ್ಟಿದ್ದೀವಿ ಸರ್. ಇಲ್ಲೊಂದು ಕಟಿಂಗ್ ಇದೆ ಅಲ್ಲ. ಹಾಂ ಸರ್, ಇದ್ರ ಬಗ್ಗೆ ಹೇಳಿ. ಈಗ ಏನು ಡಬಲ್ ಸೀಲಿಂಗ್ ಹೈಟ್ ಇರೋದ್ರಿಂದ ನಮಗೆ ಒಂದು ಕಟೌಟ್ ಎಲ್ಲೂ ಜಾಸ್ತಿ ದೊಡ್ಡದಾಗಿ ಸಿಕ್ಕಿರಲಿಲ್ಲ ಸರ್. ಅದಕ್ಕಂತ ಹೇಳ್ಬಿಟ್ಟು ಇದನ್ನೊಂದು ನಾವು ಮಧ್ಯದಲ್ಲಿ ಒಂದು ಇಂಟಿಗ್ರೇಟ್ ಮಾಡ್ಕೊಂಡ್ವಿ. ಯಾರು ಬಂದಿದ್ದಾರೆ ಏನು ಸಡನ್ ಆಗಿ ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ದೊಡ್ಡದಾಗಿ ಕೊಟ್ಕೊಂಡಿದ್ವಿ, ಮತ್ತೆ ಅದೊಂದು ಸ್ವಲ್ಪ ಚಿಕ್ಕದ್ ಮಾಡಿ ಇದು ಮಾಡಿದ್ವಿ. ಆಮೇಲೆ ಲೇಟೆಸ್ಟ್ ಟ್ರೆಂಡಿಂಗ್ ಫಾಲ್ ಸೀಲಿಂಗ್ ಏನಿದೆ ಸರ್, ಆ ಕರ್ವ್ ಡಿಸೈನ್ಸ್ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿದೀವಿ ಸರ್. ಎಲ್ಲೂ ಯಾರಿಗೂ ಇದು ಬೀಮ್ ಬಂದಿತ್ತು ಅಂತಾನೆ ಗೊತ್ತಾಗ್ತಿಲ್ಲ, ಆ ಥರ ಪ್ಲಾನ್ ಮಾಡಿದ್ವಿ ಸರ್. ಆಮೇಲೆ ಇಲ್ಲಿ ಬಂದಿದ್ರೆ ಕಂಪ್ಲೀಟ್ಲಿ ಪ್ಲೇನ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ, ಮತ್ತೆ ಲೈಟ್ಸ್ಗಳು ತೊಗೊಂಡಿದ್ದೀವಿ, ಸ್ಟ್ರೈಟ್ ಲೈಟ್ಸ್ಗಳು ತೊಗೊಂಡಿದ್ದೀವಿ, ಮತ್ತೆ ಅಲ್ಲೊಂದು ಸ್ಟ್ರಿಪ್ ಲೈಟ್ಸ್ನ ತೊಗೊಂಡಿದ್ದೀವಿ ಸರ್. ಆಮೇಲೆ ಈ ವಾಲ್ ಮೌಲ್ಡಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ವೈಟ್ ಮತ್ತು ಗೋಲ್ಡ್ ಬೀಡಿಂಗ್ನ ಇಂಟಿಗ್ರೇಟ್ ಮಾಡಿದ್ದೀವಿ, ಮತ್ತು ಪ್ಲೇನ್ ವಾಲ್ ಇದೆ ಸರ್. ಇದಕ್ಕೆಲ್ಲ ಏನು ತುಂಬ ಕಾಸ್ಟ್ ಬರಲ್ಲ, ಬಟ್ ಏನಂದ್ರೆ ಒಂದು ಹೈಲೈಟ್ ವಾಲ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳ್ಬೋದು ಸರ್. ಆ್ಯಂಡ್ ಏನಂತಂದ್ರೆ ಕಂಪ್ಲೀಟ್ಲಿ ಡಿಸೈನ್ಡ್ ಆಗಿ ಪ್ಲಾನ್ ಮಾಡಿದಾಗ ಇದೆಲ್ಲ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸರ್. ಆಮೇಲೆ ಸ್ಟೇರ್ ಕೇಸ್ದು ನೋಡ್ಬೋದು ಸರ್, ಎಲ್ಲ ಫೋಲ್ಡೆಡ್ ಸ್ಟೆಪ್ಸ್ನ ಕೊಟ್ಕೊಂಡಿದ್ದೀವಿ, ಸ್ಟೆಪ್ಸ್ ಕೊಟ್ಕೊಂಡಿದ್ದೀವಿ, ಅದು ಒಂದು ಲಕ್ಸುರಿನೆಸ್ ಎನ್ಹಾನ್ಸ್ ಮಾಡ್ತಾ ಇದೆ. ಆಮೇಲೆ ಅದ್ರ ಕೆಳಗಡೆ ಇರೋ ಏರಿಯಾನು ಕೂಡ ಒಂದು ಸ್ಟೋರೇಜ್ಗೆ ಅಂತ ತಿಳ್ಕೊಟ್ಟಿದ್ದೀವಿ, UPVC ಅದು ಇದನ್ನೆಲ್ಲ ಅದರೊಳಗಡೆ ಸ್ಟೋರ್ ಹಾಕಿ ಅಂತ ತಿಳ್ಕೊಟ್ಟಿದ್ದೀವಿ. ಆ್ಯಂಡ್ ಇದಿಷ್ಟು ಏರಿಯಾ ಲಿವಿಂಗ್ ಎಲ್ಲೇ ಇಷ್ಟಿದೆ ಸರ್. ಆ್ಯಂಡ್ ಇದಾದ್ಮೇಲೆ ನಮಗೆ ಕಿಚನ್ಗೆ ಹೋಗ್ಬೋದು ಸರ್. ಪಾರ್ಟಿಷನ್ ತುಂಬ ಚೆನ್ನಾಗಿದೆ ಸರ್. ಪಾರ್ಟಿಷನ್ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ನಮಗೆ ನಾವು 2 ಲ್ಯಾಮಿನೇಟ್ನ ಯೂಸ್ ಮಾಡಿದ್ವಿ ಸರ್. ಒಂದು ಡಾರ್ಕ್ ಒಂದು ಬ್ರೌನ್ ಕಲರ್ ಮತ್ತು ವೈಟ್ ಕಲರ್ ಲ್ಯಾಮಿನೇಟ್ ಅಂತ ಹೇಳ್ಬಿಟ್ಟು. ಸೊ ನಮಗೆ ಫುಲ್ ಹೈಟ್ಗೆ ಅಂತ ತೊಗೊಂಡು ಕಂಪ್ಲೀಟ್ ಪ್ಯಾನಲಿಂಗ್ ತೊಗೊಂಡು ಇಲ್ಲಿಂದ ಒಂದು 3 ಅಡಿ ಅಗಲ ತೊಗೊಂಡು ಅದನ್ನು ಡಿಸೈನ್ ಮಾಡ್ಕೊಂಡಿದ್ದೀವಿ. ಇಲ್ಲ ಚಿಕ್ಕದನ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಸೊ ಸಡನ್ ಆಗಿ ಎಕ್ಸ್ಪೋಸ್ ಆಗಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದಿಷ್ಟನ್ನ ಪ್ಲಾನ್ ಮಾಡಿದ್ದೀವಿ ಸರ್. ಆ್ಯಂಡ್ ಯೂಶಲಿ ಪೂಜಾ ರೂಮ್ ನಾವು ಈ ಮೂಲೆಯಲ್ಲಿ ಕೊಡ್ತಾ ಇದ್ವಿ, ದೇವಮೂಲೆಯಲ್ಲಿ. ಸೊ ಆ ದೇವಮೂಲೆನ ಸ್ಪೇಸ್ ನಮ್ಗೆ ಇವಾಗ ಯುಟಿಲೈಸ್ ಮಾಡ್ಕೊಂಡು ಇವಾಗ ಏನಾಗಿದೆ ಅಂತಂದ್ರೆ ಸರ್, ಇದು ಕಂಪ್ಲೀಟ್ಲಿ ಡೈನಿಂಗ್ ಏರಿಯಾ ತರ ಯೂಸ್ ಮಾಡ್ತಾ ಇದೀವಿ ಸರ್. ಫುಲ್ ಡೈನಿಂಗ್ ಏರಿಯಾ, ದೊಡ್ಡದಾಗಿ ಒಂದು ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಅಂಡ್ ಇಲ್ಲಿ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಸಜ್ಜ ಪೂರ್ತಿ ಎಲ್ ಶೇಪ್ ಅಲ್ಲಿವರೆಗೂ ಸಜ್ಜ ಕೊಟ್ಬಿಟ್ಟಿದೀವಿ. ಇದನ್ನ ಅಲ್ಲಿಂದ ನೋಡಿದ್ರೆ ಸರ್, ಇದು ಪೂರ್ತಿ ಕಿಚನ್ ಕಮ್ ಡೈನಿಂಗ್ ಸರ್. ಇಷ್ಟು ಒಂದು ಚಿಕ್ಕ ಮನೆ ಅಂತ ಹೇಳ್ಬಿಟ್ಟು ಯಾರು ಬಂದ್ರು ಹೇಳಕ್ ಸಾಧ್ಯನೇ ಇಲ್ಲ, ಅಷ್ಟು ಡೀಟೇಲ್ಡ್ ಆಗಿದೆ. ಮತ್ತೆ ಇಲ್ಲೊಂದು ನಾವು ವಾಲ್ ಪೇಪರ್ನ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಹೌದು ಸರ್, ಇದನ್ನ ಯಾಕಂದ್ರೆ ಇದೆಲ್ಲ ಡೈನಿಂಗ್ ಏರಿಯಾ ಆಗೋದ್ರಿಂದ ಇದೊಂದು ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಾಲ್ ಪೇಪರ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಕಿಚನ್ ಕೌಂಟರ್ ನೋಡ್ಬೋದು ಸರ್. ಸ್ಟ್ರೈಟ್ ಒಂದು ಕೌಂಟರ್ ಕೊಟ್ಬಿಟ್ಟಿದ್ದೀವಿ, ಸ್ಟ್ರೈಟ್ ಕೌಂಟರ್. ಮತ್ತೆ ಅದಕ್ಕೆ ವೈಟ್ ಕಲರ್ ಕ್ವಾಡ್ಸ್ನ ಹಾಕಿದ್ದೀವಿ, ಕೆಳಗಡೆ ಎಲ್ಲ ಬ್ಲಾಕ್ ಕಲರ್ದು ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಸೊ ಅದಾದ್ಮೇಲೆ ಕ್ವಾಡ್ಸ್ ಹಾಕಿರೋದು ಸರ್ ಮೇಲ್ಗಡೆ. ಆಮೇಲೆ ವೈಟ್ ಮತ್ತೆ ಏನು ಲಾವೆಂಡರ್ ವೈಲೆಟ್ ಎರಡನ್ನೂ ಕೂಡ ಕಂಬೈನ್ ಮಾಡ್ಬಿಟ್ಟು ಡಿಸೈನ್ ಮಾಡಿದೀವಿ. ಅದು ಬಾರ್ಡರ್ ತರ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಹೈಲೈಟ್ ಆಗಿ ಇದು ಕಾಣಿಸ್ತಾ ಇದೆ, ಸೀಮ್ಲೆಸ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲಾನು ಕೂಡ ಅಕ್ರಲಿಕ್ ಅಲ್ಲಿ ಡಿಸೈನ್ ಮಾಡಿದೀವಿ ಸರ್, ಕಂಪ್ಲೀಟ್ ಅಕ್ರಲಿಕ್ ಕಿಚನ್ ಸರ್. ಅಲ್ಲಿಂದ ಹಿಡಿದು ಪೂರ್ತಿ ಸ್ಟೋರೇಜ್ ಕೂಡ ಅಕ್ರಲಿಕ್ ಅಲ್ಲೇ ಮಾಡಿರೋದು. ಆಲ್ಟರ್ನೇಟ್ ಡೋರ್ಸ್ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದೀವಿ ಸರ್. ಆಮೇಲೆ ಕಿಚನ್ ಒಳಗಡೆ ನಾವು ಹೇಳೋದಾದ್ರೆ ಈ ಕೌಂಟರ್ನು ಕೂಡ ಕ್ವಾಡ್ಸ್ ಇರೋದ್ರಿಂದ ಇನ್ನ ಎನ್ಹಾನ್ಸ್ ಮಾಡ್ತಾ ಇದೆ ಲುಕ್ನ. ಆಮೇಲೆ 2 ಫೀಟ್ ಗಂಟೆ ವಾಲ್ ಟೈಲ್ಸ್ ಬಂದಿದೆ. ಅದಾದ್ಮೇಲೆ ವಾಲ್ ಯೂನಿಟ್ಸ್ ಕೂಡ ಬಂದಿದೆ ಸರ್, ನೋಡ್ಬೋದು. ಲಿಫ್ಟರ್ಗಳು ಇದೆ, ವಿತ್ ಗ್ಲಾಸ್ ಇಂಟಿಗ್ರೇಟ್ ಆಗಿದೆ ಎರಡರಲ್ಲೂ ಕೂಡ. ಆಮೇಲೆ ಇಲ್ಲೂ ಕೂಡ ಒಂದು ರೆಗ್ಯುಲರ್ ಓಪನಬಲ್
ಒಂದು ವಾಟರ್ ಪ್ಯೂರಿಫೈಯರ್ಗೆ ಅಂತ ಡಿಲ್ಲು ಕೂಡ ಕೊಟ್ಟಿದ್ದೀವಿ. ಸೊ ಜಸ್ಟ್ ಟ್ಯಾಪ್ ಮಾತ್ರ ಕೆಳಗಡೆ ಬರೋ ಥರ ಅಂತ ಪ್ರಾವಿಷನ್ಗೆ. ಸೊ ಸಿಂಕ್ ನೋಡ್ಬೋದು ಸರ್, ಇಲ್ಲಿ ಒಳಗಡೆ ಒಂದು ದೊಡ್ಡದಾಗಿ ಸಿಂಕ್ ಇದೆ, ಅದಕ್ಕೆ ಇಲ್ಲಿ ಚಿಕ್ಕದಾಗಿ ಏನೋ ವೆಜಿಟೇಬಲ್ಸ್ ಮತ್ತು ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಅಂತ ಇಲ್ಲೊಂದು ಸಿಂಕ್ ಕೊಟ್ಟಿದ್ದೀವಿ. ಸೊ ಇದಿಷ್ಟು ನಾವು ಕಿಚನಲ್ಲಿ ನೋಡ್ಬೋದು. ಮತ್ತು ಇಲ್ಲೂ ಒಂದು ಚಿಕ್ಕದಾಗ ಒಂದು ಕೌಂಟರ್ನ ಕೊಟ್ಟಿದ್ದೀವಿ ಸರ್. ಇಲ್ಲಿ ಅಗೇನ್ ಮೈಕ್ರೋ ಓವನ್ಸ್ ಇರ್ಬೋದು, ಮತ್ತು ಮಿಕ್ಸಿ ಇರ್ಬೋದು, ಇದನ್ನೆಲ್ಲ ಕೂಡ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಎಲ್ಲದರದ್ದು ಪಾಯಿಂಟ್ಸ್ ಕೂಡ ಇಲ್ಲಿದೆ. ಇಮಿಡಿಯೇಟ್ ಆಗಿ ಇಲ್ಲೇನೂ ಬೇಕಂದ್ರೆ ಗ್ರೈಂಡ್ ಮಾಡ್ಕೋಬೋದು, ಬಿಸಿ ಮಾಡ್ಕೋಬೋದು, ಇಲ್ಲಿ ಅಡುಗೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಒಂದು ವಾಷಿಂಗ್ ಯೂನಿಟ್ ಇರೋದ್ರಿಂದ ಈಸಿ ಆಕ್ಸೆಸ್ ಅಂತ. ಆ್ಯಂಡ್ ಇದರಲ್ಲಿ ಒಂದು ಈ ಮನೆಯಲ್ಲಿ ಯುಟಿಲಿಟಿನೂ ಕೂಡ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಯುಟಿಲಿಟಿ ಸೈಜ್ ನೋಡೋದಾದ್ರೆ ನೋಡ್ಬೋದು ಸರ್, ನಮಗೆ ಆಲ್ಮೋಸ್ಟ್ ನಮಗೆ ಒಂದು 4.5 by ನಮಗೆ 5 feet ಸಿಗ್ತಾ ಇದೆ ಸರ್. ಯುಟಿಲಿಟಿನೂ ನೋಡ್ಬೋದು ಸರ್, ಕಂಫರ್ಟಬಲ್ ಆಗಿದೆ. ವಾಲ್ ಟೈಲ್ ಇದೆ ಫುಲ್ ಲೈಟಿಗೆ, ಫುಲ್ ಎಲ್ಲ ಕಡೆನೂ. ಆ್ಯಂಡ್ ಆಮೇಲೆ ಕೌಂಟ್ರ್ ಕೂಡ ಇದೆ. ಇಲ್ಲಿ ಅರೇಂಜ್ಮೆಂಟ್ಸ್ ನೋಡ್ಬೋದು. ಇಲ್ಲಿ ಈಸಿಯಾಗಿ ವಾಶ್ ಮಾಡ್ಕೊಂಡು ಇಲ್ಲಿ ಎತ್ತಿಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಮಗೆ ವಾಟರ್ ಏರಿಯಾ ಆಗಿರೋದ್ರಿಂದ ಎಲ್ಲ ಗ್ರೌಟಿಂಗ್ ಕೂಡ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ ಸರ್. ಕಂಪ್ಲೀಟ್ ಆಗಿ ವಾಲ್ಗೂ ಕೂಡ ಗ್ರೌಟಿಂಗ್ ಮತ್ತು ಫ್ಲೋರ್ಗೂ ಕೂಡ ಗ್ರೌಟಿಂಗ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಕೆಳಗಡೆ ಎಲ್ಲ ಆಂಟಿ ಸ್ಕಿಡ್ ಇದೆ, ಅಲ್ಲಿ ಕಟ್ಟೆಗಳಿಗೂ ಕೂಡ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ ಸರ್. ಈ ಕಟ್ಟೆಗಳಿಗೆ ಹೋಗ್ಬೋದು, ಫ್ಲೋರ್ಗೆ ಆಗ್ಬೋದು. ಸೊ ಎಲ್ಲ ಕಡೆ ಟೈಲ್ಸ್ ಹಾಕಿ ಈ ಥರದ ಗ್ರಾನೈಟ್ ಬಾರ್ಡ್ರನ್ನ ಹಾಕ್ಕೊಂಡು ಹೋಗಿರೋದ್ರಿಂದ ನಮಗೆ ಕ್ಲಿಯರ್ ಆಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಎಲ್ಲೂ ಸಿಮೆಂಟ್ ಫಿನಿಶ್ ಇದನ್ನೆಲ್ಲ ಕಾಣಿಸ್ತಲ್ಲ ಸರ್. ಚೆನ್ನಾಗಿದೆ. ಇಲ್ಲಿ ನಮ್ಗೆ ಒಂದು ಕಾಮನ್ ಟಾಯ್ಲೆಟ್ ಇದೆ ಸರ್. ಕಾಮನ್ ಟಾಯ್ಲೆಟ್ ಇದೆ, ನೋಡ್ಬೋದು ಸರ್. ಇದೊಂದು ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದೀವಿ. ಹೌದು ಸರ್. ಮೇಲ್ಗಡೆ ಎಲ್ಲ ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲ ಮೇಲ್ಗಡೆ ಇದೆ, ಕೆಳಗಡೆ ಅದು ರೂಮ್ಗಳು ಕೊಟ್ಟಿಲ್ಲ. ಸೊ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಕಿಚನಲ್ಲಿರೋರು ಯೂಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಮೇಟ್ಸ್ ಬಂದಾಗ ಯೂಸ್ ಮಾಡೋದಕ್ಕೆ ಅಂತಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಯಾರೋ ಗೆಸ್ಟ್ ಬಂದ್ರೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಪೌಡರ್ ರೂಮನ್ನು ಕೊಟ್ಟಿದ್ದೀರಾ. ಇದನ್ನು ಅಷ್ಟೇ ನಮಗೆ ಒಂದು 3.5 ಅಡಿ ಅಗಲ ಇದೆ ಅಷ್ಟೇ ಸರ್. 3.5 feet ಅಗಲ ಇದೆ. ಲೆಂತ್ ಬಂದ್ಬಿಟ್ಟು ಒಂದು 6 ಅಡಿ ಇದೆ ಸರ್. ಸೂಪರ್ ಸಿಗ್ತದೆ. ಬನ್ನಿ ಸರ್, ಸ್ಟೆಪ್ ಹತ್ರ ಹೋಗ್ಬಿಡೋಣ ಇವಾಗ. ಹೇಳಿ ಸರ್, ದೇವ್ರ ಮನೆ ಸೈಜ್ ಹೇಳಿ ಫಸ್ಟ್. ಸರ್ ದೇವ್ರ ಮನೆ ಸೈಜ್ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ 4 by 4.5 5 ಸಿಗ್ತಾ ಇದೆ ಸರ್. ಇದಕ್ಕೆ ನಾವು ಏನು ಮಾಡಿದೀವಿ ಅಂತಂದ್ರೆ ಎಕ್ಸಾಕ್ಟ್ಲಿ ಟೀ ಕುಡಿದು ಒಂದು ವಾಸ್ಕಲ್ ತೊಗೊಂಡಿದ್ದೀವಿ. ಆಮೇಲೆ ಟೀ ಕುಡಿದು ಒಂದು C ಶೇಪ್ದು ಒಂದು ಫ್ರೇಮ್ ತೊಗೊಂಡಿದ್ದೀವಿ. ಕಂಪ್ಲೀಟ್ ಪ್ಲೇನ್ ಗ್ಲಾಸ್ ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಒಂದು ಡಿಸೈನರ್ ಹ್ಯಾಂಡಲ್ಸ್ ಅಂತ ತೊಗೊಂಡಿದ್ದೀವಿ ಸರ್. ಇದು ನೋಡ್ಬೋದು, ಕಂಪ್ಲೀಟ್ಲಿ ಫುಲ್ ರೌಂಡ್ ಗೋಲ್ಡ್ ಥರ ಸಿಗುತ್ತೆ. ಓಪನ್ ಆಯಿತು ಅಂತ ಹೇಳಿದ್ರೆ ಒಂದು ಹಾಫ್ ಓಪನ್ ಆದಂಗೆ ಆಗುತ್ತೆ. ಆಮೇಲೆ ಈ ಗ್ಲಾಸ್ಗೆ ಯಾವುದೇ ಥರದ ಸ್ಟಿಕ್ಕರಿಂಗು ಮತ್ತು ಗಣೇಶವು ಮತ್ತು ಯಾವುದನ್ನು ಮಾಡಿಲ್ಲ, ಎಲ್ಲ ಏನಾಗಿಲ್ಲ. ಆಮೇಲೆ ವಾಸ್ಕಲ್ ಸೈಜ್ ಅಷ್ಟೇ ಸ್ವಲ್ಪ ಹೆವಿ ಇದೆ ಸರ್. 5 by 4 ಇದೆ. ಇದನ್ನು ಕೂಡ ಸೈಜ್ ಸ್ವಲ್ಪ ದೊಡ್ಡದಿದೆ. 5 by 4 ಹೌದು ಸರ್. ಅದಕ್ಕೆ ಆಮೇಲೆ ಮತ್ತೆ ಟೀ ಕುಡಿದ ಬೇಡಿಂಗ್ ಕೂಡ ನಾವು ಹೊಡೆದಿದ್ದೀವಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಏನಂತಂದ್ರೆ ಸರ್, ಇದು ಪ್ಯಾನ್ಲಿಂಗ್ನ ನಾವು ತೊಗೊಂಡಿದ್ದೀವಿ ಸರ್. ಕಂಪ್ಲೀಟಾಗಿ ವುಡನ್ದು ಪ್ಲೈವುಡ್ ಹೊಡೆದ್ಬಿಟ್ಟು 6 mm ಪ್ಲೈವುಡ್, ಅದರ ಮೇಲ್ಗಡೆ ನಾವು ಪ್ಯಾನ್ಲಿಂಗ್ ತೊಗೊಂಡಿದ್ದೀವಿ. ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ನಾವು ಒಂದು ಗೋಪುರ ಡಿಸೈನ್ ಆಗ್ಬೋದು, ಅದನ್ನು ಅಷ್ಟೇ ಒಂದು 4 ಸ್ಟೆಪ್ನ ತೊಗೊಂಡು ಅದ್ರ ಮೇಲ್ಗಡೆ ನೋಡ್ಬೋದು ಸರ್. ಒಂದು 3 ಇದನ್ನ ಕಳಿಸೋ ಥರದ್ದು ಅಂತ ಫಿನಿಶ್ ಲ್ಯಾಮಿನೇಟ್ ಕೊಟ್ಟಿರೋದು. ಹೌದು ಸರ್. ಒಳಗಡೆ ನೋಡೋದಾದ್ರೆ ನಮ್ಗೆ ಸರ್ ಎಕ್ಸಾಕ್ಟ್ಲಿ ಒಳಗಡೆ ಸಿಗೋದಂತಂದ್ರೆ ಒಂದು 5 by 4 ಸಿಗುತ್ತೆ ಅಂತ ಹೇಳ್ಬೋದು ಸರ್. ಅಲ್ಲಾಂದ್ರೆ 4.5 by 4 ಸಿಗುತ್ತೆ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ. ಒಳಗಡೆ ನೋಡ್ಬೋದು ಎಲ್ಲ ಸರ್, ಎಲ್ಲ ಸ್ಟೆಪ್ ಇದೆ ಒಳಗಡೆನೂ ಕೂಡ. ಸೀಲಿಂಗ್ ಒಂದು ಒಳಗಡೆ ಬಾಟಮ್ ಒಂದೇ ಪ್ಲೇನ್ ಇಲ್ಲ, ಅಲ್ಲೂ ಕೂಡ ಸ್ಟೆಪ್ ತೊಗೊಂಡೋಗಿದ್ದೀವಿ. ಆ್ಯಂಡ್ ಅದಾದಮೇಲೆ ನಮಗೆ ವಾಲ್ ಟೈಲ್ಸ್ ಹೇಳೋದಾದ್ರೆ ಸರ್, ಆಲ್ಮೋಸ್ಟ್ ವೈಟ್ ಕಲರ್ದು 2 by 4 ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಗೋಲ್ಡ್ ಬೀಡಿಂಗ್ನ ರನ್ ಮಾಡ್ಕೊಂಡು ಹೋಗಿದ್ದೀವಿ ಥ್ರೂ ಔಟ್ ಏರಿಯಾ. ಆ್ಯಂಡ್ ಆಮೇಲೆ ಒಂದು ಸ್ಟೆಪ್ನ ಕೊಟ್ಟಿದ್ದೀವಿ, ಅದು ಕೂಡ ನಮಗೆ ಕ್ವಾಡ್ಸಲ್ಲಿ ಸ್ಟೆಪ್ ಬಂದಿದೆ. ಸೊ ಕ್ವಾಡ್ಸಲ್ಲಿ ಸ್ಟೆಪ್ ಬಂದಿದೆ ಮತ್ತು ವೈಟ್ ಕಲರ್ ಲ್ಯಾಮಿನೇಟ್ ಇರೋದ್ರಿಂದ ಒಂದು ಲಕ್ಸುರಿನೆಸ್ ಕಾಣಿಸ್ತಾ ಇದೆ ಸರ್. ಈ ಇಂಜಸ್ನು ನೋಡ್ಬೋದು ಸರ್. ಇಂಜಸ್ಸು ಕೂಡ ಇದರಲ್ಲೂ ಕೂಡ ನೋಡ್ಬೋದು, ಮೈನ್ ಡೋರ್ ನೋಡ್ಬೋದು, ಎಲ್ಲ ಕಡೆ ಹೆವಿ ಇಂಜಸ್ ಕೊಟ್ಟಿದ್ದೀವಿ ಸರ್. ಹೆವಿ ಇಂಜಸ್ ಇದೆ ಸರ್. ಆ್ಯಂಟಿಕ್ ಇಂಜಸ್. ಹೌದು ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಒಂದು ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿದೆ ಪ್ಲಾನು ಕಂಪ್ಲೀಟಾಗಿ. ಆ್ಯಂಡ್ ಆಮೇಲೆ ಈ ಸ್ಟೆಪ್ಸ್ ಬಂದ್ಬಿಟ್ಟು ನಮಗೆ 3 ಅಡಿ ಅಗಲ ಇದೆ. ಸೊ ಒಳಗಡೆ ನಾವು ಲಪ್ಪತ್ರ ಯೂಸ್ ಮಾಡಿಲ್ಲ, ರೆಗ್ಯುಲರು ಒಂದು ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ತೊಗೊಂಡಿದ್ದೀವಿ, ಜೆಟ್ ಬ್ಲ್ಯಾಕ್ ಥರ ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ರೈಸರ್ ಬಂದ್ಬಿಟ್ಟು ನಮಗೆ ವೈಟ್ ಕಲರ್ದು ಏನು ಒಂದು ಲಿವಿಂಗಲ್ಲಿ ಏನು ಟೈಲ್ಸ್ ಇದೆಯಲ್ಲ ಅದೇ ಟೈಲ್ಸ್ನ ವೈಟ್ ಕಲರ್ನ ರನ್ ಮಾಡಿದ್ದೀವಿ. ಸೊ ಎಲ್ ಶೇಪ್ ಸ್ಟೇರ್ ಕೇಸ್ನ ಡಿಸೈನ್ ತೊಗೊಂಡಿದ್ದೀವಿ ಸರ್. ನಾವು ನೋಡ್ಬೋದು ಇಲ್ಲಿ ಗಂಟೆ ಒಂದು 5-6 ಸ್ಟೆಪ್ಸ್ಗೆ ಒಂದು ಲ್ಯಾಂಡಿಂಗ್ ಬರ್ತೀವಿ. ಆ್ಯಂಡ್ ಇಲ್ಲೂ ನೋಡ್ಬೋದು ಸರ್, ಫಾಲ್ ಸೀಲಿಂಗ್ ಡಿಸೈನ್ ಇಲ್ಲೂ ಕೂಡ ಕರ್ವ್ ಡಿಸೈನ್ಸ್ ತೊಗೊಂಡಿದ್ದೀವಿ. ಸೊ ಹೊಸ ಟ್ರೆಂಡಲ್ಲಿರೋದನ್ನೆಲ್ಲನೂ ಕೂಡ ಡಿಸೈನ್ ಮಾಡ್ತಾ ಇದ್ದೀವಿ ಸರ್. ಇದು ಜಸ್ಟ್ ಪ್ಲೇನಾಗಿ ಇರೋದನ್ನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಗೋಲ್ಡ್ ಇಂಟಿಗ್ರೇಟ್ ಮಾಡಿಬಿಟ್ಟು ಇದೆಲ್ಲ ಸ್ಟೆನ್ಸಿಲ್ಸ್ ಹಾಕಿರೋದು ಸರ್. ಓಕೆ ಸರ್. ಇಲ್ಲಿ ಮೇಲೆ ಬಂದ್ವಿ ಅಂತ ಹೇಳಿದ್ರೆ ಸರ್, ಎಕ್ಸಾಕ್ಟ್ಲಿ ನಮಗೆ ಮೇಲ್ಗಡೆ ಒಂದು 3 ರೂಮ್ ಸಿಗ್ತಾ ಇದೆ ಸರ್. ಇಷ್ಟು ಚಿಕ್ಕದಾಗಿರೋ ಏರಿಯಾದಲ್ಲೇ, ಬಟ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಆಮೇಲೆ ಹೈಟ್ ನೋಡ್ಬೋದು ಸರ್. ಇದರಿಂದ ಆಚೆಗಡೆ ಸ್ಟೇರ್ ಕೇಸ್ನು ಕೂಡ ಅದೇ ಥರ ಕಂಟಿನ್ಯೂ ತೊಗೊಂಡಿದ್ದೀವಿ. ಮತ್ತು ಎಲ್ಲ SS ರೈಲಿಂಗ್ ತೊಗೊಂಡಿದ್ದೀವಿ ಮತ್ತು ಟಫನ್ ಗ್ಲಾಸ್ ರೈಲಿಂಗ್ ತೊಗೊಂಡಿದ್ದೀವಿ. ಪ್ಲೇನ್ ವೈಟಲ್ಲಿ ಗ್ಲಾಸಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೊಂದು ಸ್ಕೈಲೈಟ್ ಇದೆಯಾ? ಅಲ್ಲೊಂದು ಸ್ಕೈಲೈಟ್ ಇದೆ.
ಬಿಕಾಸ್ ಯಾಕಂತಂದ್ರೆ ಈ ಏರಿಯಾ ಡೆಲ್ ಆಗಿ ಬರೋದು ಅಂತ ಹೇಳ್ಬಿಟ್ಟು ಅಲ್ಲೊಂದು ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ CNC ಡಿಸೈನರ್ CNCನೂ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಅಲ್ಲೊಂದು ಝೂಮರ್ ಪ್ರಾವಿಷನ್ ಕೂಡ ಸ್ಮಾಲ್ ಝೂಮರ್ ಅಂತ ಹೇಳಿ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಆ ಕಡೆ ಏರಿಯಾ ಈ ಕಡೆ ಏರಿಯಾ ಎರಡೂ ಕೂಡ ಫಾಲ್ ಸೀಲಿಂಗ್ ಡಿಸೈನ್ಸ್ ಕೂಡ ತೊಗೊಂಡಿದ್ದೀವಿ, ಪ್ಲೇನ್ ಆಗಿಲ್ಲ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ದೀಕ್ಷಿತ್ ಸರ್ ಮತ್ತು ಅವರ ಪೇರೆಂಟ್ಸ್ ಕೂಡ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ಅಮ್ಮ ನಮಸ್ತೆ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಫಸ್ಟ್ ಕ್ವಶನ್ ಏನು ಗೊತ್ತಾ, ನಿಮ್ಮ ಮನೆಯಲ್ಲಿ ಮನೆ ಓಪನಿಂಗ್ ಆಯ್ತಲ್ವಾ, ಅವಾಗ ನೆಂಟರೆಲ್ಲ ಬಂದಿರ್ತಾರೆ. ಎಲ್ಲರೂ 30-40 ಅಂದ್ಕೊಂಡ್ರ? ಎಲ್ಲರಿಗೂ ಗೊತ್ತಾಯ್ತಾ 25/40 30 ಇದೆ ಅಂತ? ಯಾರಿಗಾರು ಗೊತ್ತಾಯ್ತಾ? ಎಲ್ಲ 30-40 ಅಂತ ಅನ್ಕೊಂಡ್ರೆ ಗೊತ್ತಾಯ್ತು. ಬಟ್ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಎಲ್ಲರೂ ಆಲ್ಮೋಸ್ಟ್ 30-40 ಅನ್ಕೊಂಡಿರ್ತಾರೆ ಅನ್ಕೊಂಡಿದ್ದೀನಿ. 30-40 ಅನ್ಕೊಂಡ್ಲಿಲ್ಲ. ಬಟ್ ಎಷ್ಟಿದೆ ಅಂತ ಸ್ವಲ್ಪ ಅಂದ್ರೆ ಸ್ಪೇಷಿಯಸ್ ಆಗಿ ಬಂದಿದೆ. ಬಟ್ 20 ಅಂದ್ರೆ ಇಷ್ಟು 750 ಸ್ಕ್ವೇರ್ ಫೀಟ್ ಅಂತ ಯಾರು ಸಾಧ್ಯನೇ ಇಲ್ಲ. ಅಲ್ಲ, ಇವನ್ ನಮ್ಮ ಮನೇನು ಕೂಡ ಆಲ್ಮೋಸ್ಟ್ 750 ಸ್ಕ್ವೇರ್ ಫೀಟೇ, ಬಟ್ ಚಾನ್ಸೇ ಇಲ್ಲ, ಈ ಸ್ಪೇಸೇ ಬಂದಿಲ್ಲ. ಓಕೆ, ಸೊ ಈ ಪ್ಲಾನಿಂಗ್ ಯಾರ್ದು ನಿಮ್ಮಲ್ಲಿ? ನಾವು ಈ ಥರನೇ ಬರಬೇಕು ಮಗ ಮತ್ತೆ ನಮ್ಮ ಮನೆಯವರು ಸಾರ್ದು. ಸರ್ ನೀವು ಹೇಳಿ ಸರ್, ಈ ಥರ 750 ಸ್ಕ್ವೇರ್ ಫೀಟಲ್ಲಿ ಇಷ್ಟು ಸ್ಪೇಸಿಯಸ್ ಆಗಿ ಬರಬೇಕು ಅಂದರೆ ಅದು ಹೆಂಗೆ ತೆಗ್ದ್ರಿ ನೀವು ಪ್ಲಾನಿಂಗ್ ನಿಮ್ಮದು? ಸರ್ ಆಕ್ಚುಲಿ ಅದೇ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಹಿಂಗೆ ಇವಾಗ ಕೆಳಗಡೆ ಫುಲ್ ಪಾರ್ಕಿಂಗ್ ಬೇಡ ಅನ್ಕೊಂಡು, ಸರಿ, ಓಕೆ, ಇಲ್ಲ ಒಂದು ರೂಮ್ ಹಾಕೊಳ್ಳೋಣ, ಓಕೆ, ಏನಾದ್ರು ಯೂಸ್ ಆಗುತ್ತೆ ಅಂತ. ಸೊ ಹಂಗೆ ಪ್ಲಾನ್ ಆಗಿ ಇದೆಲ್ಲ ನಮ್ದೇ ಫುಲ್ ಕಂಪ್ಲೀಟ್ ಪ್ಲಾನ್ ಏನ್ ನೋಡ್ತಾ ಇದ್ದೀರಾ, ನಾನು ಆಮೇಲೆ ನಮ್ಮ ಡ್ಯಾಡಿ ಇಬ್ರು ಕುತ್ಕೊಂಡು ಪ್ಲಾನ್ ಮಾಡಿರೋದು. ಇಷ್ಟು ಪ್ಲಾನ್ ಮಾಡಿದ್ರೆ ಇಷ್ಟು ಸ್ಪೇಸ್ ತೆಗಿಯಕ್ಕೆ ಸಾಧ್ಯ. ಹಂಗೂ ನಿಂತ್ಕೊಂಡು ಅದ್ ಮಾಡಿ ಸ್ವಲ್ಪ ಅವರು ಕಂಪ್ನಿನಾನು ಸಪೋರ್ಟ್ ಮಾಡಿದ್ರು. ಏನಾದ್ರು ಮಿಸ್ಟೇಕ್ ಆದ್ರೆ ಓಡಿಸ್ಬಿಟ್ಟು ಅದೆಲ್ಲ ಮಾಡಿ ಇದು ಮಾಡಿದ್ವಿ. ಒಳ್ಳೆ ಫುಲ್ ತಲೆ ಓಡಿಸಿ ಮಾಡಿರೋದು ಇದು. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಸ್ಪೇಸ್ ಯುಟಿಲೈಸ್ ಮಾಡಿದ್ದೀರಾ. ನಿಜ ಪ್ಲಾನ್ ಮಾಡಿದ್ರು ಸರ್. ಆದ್ರೆ ತುಂಬಾ ಪ್ಲಾನ್ ಮಾಡಿದ್ರು. 2 ರೂಮ್ ಮಾಡ್ಬೇಕು ಅನ್ಕೊಂಡಿದ್ವಿ ಆಕ್ಚುಲಿ ನಾವು. 2 ರೂಮ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅಂದ್ರೆ ಯಾರಾದ್ರೂ ಅಟ್ಲೀಸ್ಟ್ ಗೆಸ್ಟ್ ಯಾರಾದ್ರೂ ಬಂತು ಅಂದ್ರೆ ಅಂದ್ಬಿಟ್ಟು ಇಲ್ಲ, ರೂಮಲ್ಲಿ ಇನ್ನೇನು ಅಷ್ಟು ಇದಿರಲ್ಲ, ಜಸ್ಟ್ ಕಾಟು ಒಂದು ವಾರ್ಡ್ರೋಬ್ ಅಷ್ಟೇ ತಾನೇ ಇರ್ಲಿ, 3 ರೂಮೇ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡು 3 ರೂಮೇ ಪ್ಲಾನ್ ಮಾಡಿದ್ವಿ ನಾವು. ಆಮೇಲೆ ಗೆಸ್ಟ್ ಬಂದಾಗೆಲ್ಲ ಯೂಸ್ ಆಗಿರ್ಬೇಕಲ್ವಾ ಈ ಸತಿ ನಿಮಗೆ? ಆಮೇಲೆ ಗೆಸ್ಟ್ ಅವ್ರದ್ದು ರಿಯಾಕ್ಷನ್ ಯಾವ ಥರ ಇತ್ತು? ನಿಮ್ಮ ಲೇಡೀಸ್ ಫುಲ್ ಮಾತಾಡಿರ್ತೀರಾ, ಹೇಳಿ ಮೇಡಮ್ ಏನೇನು? ಇಲ್ಲ, ಲೇಡೀಸ್ ಎಲ್ಲ ಅಂದ್ರು ತುಂಬಾ ಚೆನ್ನಾಗಿ ಬಂದಿದೆ, ಯಾರು ಪ್ಲಾನ್ ಹಾಕಿದ್ದು ಅಂತಂದ್ರು. ಮತ್ತೆ ಮಗ ಮತ್ತೆ ನಮ್ಮ ಮನೆಯವರು ಇಬ್ರು ಕುತ್ಕೊಂಡು ಬರೀ ಪ್ಲಾನೇ ಅವ್ರದ್ದು 1 ವರ್ಷದವರೆಗೂ. ನೀವು ಹೇಳಿ ಸರ್, ಮೂರು ತಿಂಗಳಿಂದ ಒದ್ದಾಡಿದ್ವಿ ಸರ್ ನಾವು ಏನಾಗಕ್ಕೆ. ಚೇಂಜ್ ಮಾಡೋದು, ಪೇಪರ್ ತೊಗೊಳೋದು, ಚೇಂಜ್ ಮಾಡೋದು, ಪೆನ್ಸಿಲ್ ತೊಗೊಳೋದು, ಇದೇ ಆಗೋಯ್ತು ನಮ್ಗೆ 3 ತಿಂಗಳಿಂದ. ಚೇಂಜ್ ಮಾಡೋದು, ಚೇಂಜ್ ಮಾಡಿ 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 ಒಂದು ಮುಖ್ಯ ಚೇಂಜ್ ಇದಾಗಿದೆ. ನೋಡಿ ವೀಕ್ಷಕರೇ, ಸ್ವಲ್ಪ ಚಿಕ್ಕ ಜಾಗ ಇದ್ರೆ ಸ್ವಲ್ಪ ತಲೆ ಜಾಸ್ತಿ ಓಡಿಸ್ಬೇಕು ನೀವು. ಸತ್ಯ ನೋಡಿ ಅಲ್ವಾ, ತಲೆ ಜಾಸ್ತಿ ಓಡಿಸ್ಬೇಕು ನೀವು, ಆವಾಗಲೇ ನಿಜವಾಗ್ಲೂ ಒಂದೊಳ್ಳೆ ಮನೆ ಬರೋಕ್ಕೆ ಸಾಧ್ಯ. ನೆಕ್ಸ್ಟ್ ಸರ್ ಬರ್ತಾ ಇರುವಂಥದ್ದು RCC ಕಡೆಯಿಂದ, ಅವ್ರ ಕಡೆಯಿಂದ ಸಪೋರ್ಟ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಮೇಸ್ತ್ರಿಗಳು, ಕೆಲಸಗಾರರು, ಅವರೆಲ್ಲ ಯಾವ ಥರ ಇದ್ದಾರೆ, ನಿಮ್ಮ ಜೊತೆ ಮಾತುಕತೆ ಯಾವ ಥರ ಇತ್ತು, ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿತ್ತಾ? ಆಫೀಸಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿತ್ತಾ? ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ RCC ಅವರ ಆಫೀಸ್ ಜೊತೆ ಸ್ವಲ್ಪ ಕೋಆರ್ಡಿನೇಷನ್ ಬಗ್ಗೆ. ಸರ್ ಇದು ಫಸ್ಟು ನಾನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯೂಟ್ಯೂಬಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದೆ ಆ್ಯಂಡ್ ನಿಮ್ಮ ವಿಡಿಯೋಸ್ ನೋಡಿದೆ. ಇದು RCC ಗೊತ್ತಾಯಿತು. ಸೊ ನಮಗೆ ನಿಯರ್ ಬೈ ಇರೋದ್ರಿಂದ RCCಗೆ ಹತ್ತಿರದಲ್ಲೇ ಇದೆ ಆಲ್ಮೋಸ್ಟ್. ಕರೆಕ್ಟ್. ಸೊ RCCಗೆ ಕೊಡಬೇಕು ಅಂತ ಪ್ಲಾನ್ ಆಯಿತು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಏನೇ ನಮಗೆ ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಎಂಟೈರ್ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಏನೇ ಒಂದು ಇದು ಮಾಡಿದ್ರು ಎಲ್ಲ ನಮ್ಮದೇ ಸೆಲೆಕ್ಷನ್. ನಾವು ಕೊಟ್ಟಿರೋ ಡಿಸೈನ್ನೇ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಎಲ್ಲೂ ಏನು ಇದು ಮಾಡದೆ ಇದು ಮಾಡಿ. ಮನೆ ಕಟ್ಟಬೇಕಾದ್ರೆ ನೀವೆಲ್ಲಿದ್ರಿ ಸರ್? ಹತ್ರದಲ್ಲಿದ್ರ, ದೂರದಲ್ಲಿ? ಇಲ್ಲೇ ಮನೆ ಮಾಡಿದ್ವಿ, ಹತ್ರದಲ್ಲೇ ಇದ್ವಿ. ಲೈಕ್ ನಾವು ಕಾಲ್ ಮಾಡುವಾಗ ಬರ್ತಾ ಇದ್ರು, ಅಥವಾ ಏನಾದ್ರು ಅವರು ಕಾಲ್ ಮಾಡ್ತಾ ಇದ್ರು, ನಾವು ಬರ್ತಾ ಇದ್ವಿ. ಯಾರಿದ್ರು ಸರ್ ಸೈಟ್ ಇನ್ಚಾರ್ಜ್? ಬಂದ್ಬಿಟ್ಟು ಮೈನ್ ಸೈಟ್ ಇಂಜಿನಿಯರ್ ಗುರು ಅಂತ ಒಬ್ರು ಇದ್ರು. ಅದ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಧನ್ರಾಜ್ ಅವರು. ಹೇಗೆ ಚೆನ್ನಾಗಿ ಮಾತಾಡೋದು, ಇಬ್ರು ನೀಟಾಗಿ ಅಪ್ಡೇಟ್ ಕೊಡೋದು, ನಿಮಗೂ ಎಲ್ಲ ಏನೋ ಹೇಳ್ತಾ ಇದ್ರಾ? ಖಂಡಿತ ಸರ್, ಖಂಡಿತ. ಧನ್ರಾಜ್ ಸರ್ ನಮ್ಗೊಂದೊಂದು ಐಡಿಯಾ ಕೊಟ್ರು. ಇದು ಆಕ್ಚುಲಿ ನಾವು ಚೈನ್ ಸ್ಟೆಪ್ಸ್ ಅದು ಐಡಿಯಾ ಇರಲಿಲ್ಲ, ಬಟ್ ಅವ್ರ ಐಡಿಯಾ ಕೊಟ್ಟರು. ಮತ್ತೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದಾರಲ್ಲ ಕಾಂಪೌಂಡು, ಅದು ಅವರ ಇದೆರಡು ಧನ್ರಾಜ್ ಸರ್ ಐಡಿಯಾ ಕೊಟ್ಟರು. ಅಂದ್ರೆ ಪಾಪ ಅವ್ರು ಏನಾದ್ರು ಒಂದು ಸರ್ ನೋಡಿ ಈ ತರ ಮಾಡಿದ್ದೀರಾ, ಈ ತರ ಮಾಡಿ ಅಂತನೂ ಹೇಳೋರು. ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಓಕೆ. ಸೊ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಕುತ್ಕೊಂಡು ಏನು ಐಡಿಯಾ ಮಾಡಿದ್ರಿ, ತಲೆ ಓಡಿಸಿದ್ರಿ, ಅದು ಇವತ್ತು
ವರ್ಕೌಟ್ ಆಗಿದೆಯಾ, ಔಟ್ಪುಟ್ ಸರಿಯಾಗಿ ಬಂದಿದೆಯಾ? ಖಂಡಿತ ಇಲ್ಲ, ಚಿಕ್ಕ ಪುಟ್ಟದ ಏನೋ ತೊಂದರೆ ಇದ್ದೇ ಇರುತ್ತೆ. ಒಂದು ಮನೆ ಅಂದಮೇಲೆ ಪೂರ್ತಿ ಏನೋ ಒಂದು ಸಮಸ್ಯೆಗಳು ಬರ್ತಾ ಹೋಗ್ತವೆ. ಒಂದು ವರ್ಷದ ತನಕ ನಮಗೆ ಒಂದು ಲೀಕೇಜು, ಸೋರಿಕೆ, ಕ್ರ್ಯಾಕ್ಸು ಎಲ್ಲ ಇದ್ದೇ ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವೆಲ್ಲನೂ ಸೈಡಿಗೆ ಇಟ್ಟರೆ ನಮ್ಮದೊಂದು ಕನಸಿನ ಮನೆ, ಚಿಕ್ಕಿದ್ರಿದ್ರು ಚೊಕ್ಕದಾಗಿರ್ಬೇಕು ಅನ್ನೋ ಕನಸಿನ ಮನೆ ನನಸಾಗಿದೆಯಾ ಸರ್ ನಿಮ್ಮದು? ಖಂಡಿತ ಸರ್ ಆಗಿದೆ, ನನಸಾಗಿದೆ. ಮೇಡಮ್ ಕೇಳೋಣ, ಏನು ಹೇಳ್ತೀರಾ? ಇಲ್ಲ ಸರ್, ಖಂಡಿತ ಖುಷಿ ಇದೆಯಾ ಮನೆ ಬಗ್ಗೆ? ಖುಷಿ ಇದೆ, ತುಂಬ ಖುಷಿ. ಸರ್ ನೀವೇನು ಹೇಳ್ತೀರಿ? ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆ. ಆಮೇಲೆ ಲಾಸ್ಟಲ್ಲಿ ಬರೋದು ವರ್ತ್. ಎಷ್ಟೋ ₹1 ಖರ್ಚು ಮಾಡಿದ್ರು ಕೂಡ ವರ್ತ್ ಇರಬೇಕು. ಹಾಳು ಮಾಡಿದ್ವಿ ಅನ್ನೋ ಬೇಜಾರು ಇರಬಾರ್ದು. ಇವತ್ತೇನು ದುಡ್ಡು ಖರ್ಚು ಮಾಡಿದ್ದೀರಾ, ಕರೆಕ್ಟಾಗಿ ಖರ್ಚು ಮಾಡಿದ್ದೀವಿ. ಅಕ್ಕಪಕ್ಕದಲ್ಲೂ ಮನೆ ಕಟ್ಸಿಸ್ತಾ ಇರ್ತಾರೆ, ಗೊತ್ತಿರುತ್ತೆ ನಿಮಗೆ ಎಷ್ಟು ಖರ್ಚು ಮಾಡ್ತಾ ಇರ್ತಾರೆ ಏನು ಅಂತ ಹೇಳ್ಬಿಟ್ಟು. ಅದು ಪೂರ್ತಿ ಗೊತ್ತಿಲ್ದಿದ್ದು ಒಂದು ಸ್ವಲ್ಪನಾದರೂ ಸೊ ನಾವು ಖರ್ಚು ಮಾಡಿದ್ದು ಕರೆಕ್ಟಾಗಿದೆ ಅನ್ನೋದೊಂದು ಭಾವನೆ ಇದೆಯಾ? ಅಂದರೆ ಸಿಮೆಂಟು, ಎಮ್ಸ್ಯಾಂಡು ಮತ್ತು ಇನ್ನಿತರೆ ಇದು ಏನೂ ತೊಂದರೆ ಇಲ್ಲ, ಸಮೃದ್ಧಿಯಾಗಿ ಹಾಕಿದ್ದಾರೆ. ನಾವು ಏನೇ ಇದು ಬೇಡ. ನಮ್ದು ಆ್ಯಕ್ಚುಲಿ ಅಲ್ಲಿತ್ತು ದೇವಮೂಲೆಯಲ್ಲಿ ಪೂಜಾ ರೂಮ್ ಇತ್ತು. ಸೊ ಇಲ್ಲಿ ಹಾಲಲ್ಲಿ ಲುಕ್ ಇರುತ್ತೆ. ಮತ್ತೆ ಕುಬೇರನ ಮೂಲೆ ಕೇಳಿದ್ವಿ, ಇಡ್ಬೋದು ಆಪ್ಷನ್ ಕೊಟ್ಟರು. ಹಂಗಾಗಿ ಅದೊಂದು ನಾವು ಚೇಂಜ್ ಮಾಡ್ಕೊಂಡ್ವಿ. ಏನು ತೊಂದರೆ ಇಲ್ಲ, ಅವರು ಏನು ಬೇಜಾರು ಮಾಡ್ಕೊಂಡಿಲ್ಲ. ಇರ್ಲಿ, ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಗೋಡೆ ಕಟ್ಬಿಟ್ಟಿದ್ರು, ಅದನ್ನ ಇದು ಮಾಡಿ ಆಮೇಲೆ ಈ ಕಡೆ ಮಾಡಿಸಿದ್ದೀರಾ. ಓಕೆ, ಹಾಗಾದರೆ ನೀವು ಹೇಳಿ ಸರ್, RCC ಅವ್ರಿಗೆ ಕೆಲಸ ಕೊಡ್ಬೋದು ಸರ್? ನಮ್ಮ ವೀಕ್ಷಕರಿಗೆ ಹೇಳಿ. ಕೊಡ್ಬೋದು ಸರ್, ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ನೀವು ಹೇಳಿ ಕೊಡ್ಬೋದು ಸರ್, ಕೊಡ್ಬೋದಾ ಕೆಲಸ? ಒಂದು ತಮ್ಸ್ ಕೊಡ್ಬೋದು ಹಾಗಾದರೆ RCCಗೆ? ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCC. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಮೇಲೆ ಎಷ್ಟು ರೂಮ್ ಇದೆ ಸರ್ ಇಲ್ಲಿ? ಸರ್ ಮೇಲ್ಗಡೆ ನೀವು ನಂಬಲ್ಲ, ಡೆಫಿನೆಟ್ಲಿ 3 ಬೆಡ್ರೂಮ್ ಮಾಡಿಬಿಟ್ಟಿದ್ದೀವಿ. ಓಕೆ, ಆ್ಯಂಡ್ ಅದ್ರ ಜೊತೆಯಲ್ಲಿ ಒಂದು ಸ್ಕೈಲೈಟ್ನ ನೋಡ್ಬೋದು. ಆವಾಗಲೇ ನೋಡ್ಬೋದು, ಕಟ್ಔಟ್. ಅದ್ರ ಮೇಲ್ಗಡೆ ಒಂದು ಸ್ಕೈಲೈಟ್ ಪ್ರಾವಿಷನ್ ನೋಡ್ಬೋದು ಚಿಕ್ಕದಾಗಿ. ಸೊ ಚಿಕ್ಕದ ಏರಿಯಾನೇ ಡಿಸೈನ್ ಮಾಡಿದ್ದೀವಿ. ಬಟ್ ಇದೇನಂತಂದ್ರೆ ಡೆಫಿನೆಟ್ಲಿ ಡೇ ಟೈಮಲ್ಲಿ ಒಂದು ಲಾರ್ಜ್ ಬೆಳಕನ್ನ ಕೊಡುತ್ತೆ ಸರ್. ಚೆನ್ನಾಗಿರುತ್ತೆ. ಮನೆಗೆ ಫುಲ್ ಕ್ಲೋಸ್ಡ್ ಆಗಿರೋ ಇಲ್ಲಿ ನೋಡಿ, ಇದು ಈ ಪೂರ್ತಿ ಎಂಟೈರ್ ಏರಿಯಾ ನೋಡಿದ್ರೆ ಎಲ್ಲ ಗೋಡೆಗಳನ್ನೇ ಇದೆ. ಸೊ ಎಲ್ಲೂ ಇದಕ್ಕೆ ಈ ಪರ್ಟಿಕ್ಯುಲರ್ ಏರಿಯಾಗೆ ವೆಂಟಿಲೇಷನ್ ಆಗಲಿ ಇಲ್ಲ ಸನ್ಲೈಟ್ ಬರೋದಕ್ಕಾಗಿ ಸೊ ಅದಕ್ಕೆ ಒಂದು ಚಿಕ್ಕದ ಒಂದು ಇದನ್ನ ಇಂಟಿಗ್ರೇಟ್ ಮಾಡಿದ್ದೀವಿ ಸರ್. ಇಲ್ಲೇನಿದೆ ಒಳಗಡೆ? ಸರ್ ಇಲ್ಲಿ ನೋಡೋದಾದ್ರೆ 2 ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಸೊ ಅದಕ್ಕೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದೀವಿ. ಸೊ ಕಾಮನ್ ಟಾಯ್ಲೆಟ್ ಅಂತಂದ್ರೆ ಆಲ್ಮೋಸ್ಟ್ 2ಕ್ಕೂ ಯೂಸ್ ಆಗೋ ಥರ ಕೊಟ್ಟಿದ್ದೀವಿ. ಒಂದು ಸ್ಪೇಷಿಯಸ್ ಆಗಿದೆ ಸರ್. ಸೈಜ್ ನಮಗೆ 5 ಕಾರ್ ಸೈಜ್ ಇದೆ. ಟೈಲ್ಸ್ ನೋಡ್ಬೋದು ಸರ್, ಗೋಲ್ಡ್ದು ಬೀಡಿಂಗ್ನ ಯೂಸ್ ಮಾಡಿರೋದ್ರಿಂದ ಎಂಟೈರ್ ಮನೆಗೆ ಅದೇ ಡಿಸೈನ್ ಹೋಗಿದ್ದು. ಟೈಲ್ಸ್ ಅದೇ ಪ್ಯಾಟರ್ನ್ ಹೋಗಿದ್ದೀವಿ. ವೈಟ್ ಮತ್ತು ಗೋಲ್ಡ್ ಲೈನ್ಸ್ಗೆ ಅಂತಂದು ಹೋಗಿದ್ದೀವಿ. 2x4 ಟೈಲ್ಸ್ ಫುಲ್ ಲೈಟ್ ಗಂಟ ತೊಗೊಂಡಿದ್ದೀವಿ ಸರ್. ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್? ಫಿಟ್ಟಿಂಗ್ಸ್ ಎಲ್ಲ ನಾವು ಆಲ್ಮೋಸ್ಟ್ ಸರ್ ಜಾಗ್ವರ್ ಹೋಗಿದ್ದೀವಿ ಮತ್ತು ಸೆರಾ ಹೋಗಿದ್ದೀವಿ ಸರ್. ಡಿಸೈನರ್ದು ಒಂದು ಹ್ಯಾಂಡ್ ವಾಶ್ ಒಂದು ಹಾಕ್ಕೊಟ್ಟಿದ್ದೀವಿ. ಆಮೇಲೆ ಶವರ್ ಏರಿಯಾ ಆಗ್ಬೋದು, ಮತ್ತೆ ಗೀಸರ್ ಪ್ರಾವಿಷನ್ಸ್ ಆಗ್ಬೋದು, ಮತ್ತೆ ವಾಲ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಸೊ ಪ್ರತಿಯೊಂದನ್ನು ಕೂಡ ಇಂಟಿಗ್ರೇಟ್ ಮಾಡಿದ್ವಿ. ಮತ್ತೆ ವುಡ್ ವಿಂಡೋಸ್ ಸರ್, ಇದನ್ನು ಕೂಡ ನೋಡಬಹುದು. ಮಲ್ಟಿ ಓಪನಿಂಗ್ ತರ ವಿಂಡೋಸ್ ಇದೆ, ಅದು ವುಡ್ ವಿಂಡೋ, ಅದು ಸಫಿಷಿಯಂಟ್ ಆಗಿದೆ. ಮತ್ತೆ ಸಿಂಗಲ್ ಪೀಸ್ ಕಮೋಡ್ ಇದೆ ಸರ್. ಡೋರ್ ಯಾವ್ದು? ಡೋರು WPC ಡೋರ್ ಸರ್. WPC ಡೋರ್ ಪ್ಲೇನ್ ಆಗಿರೋದಕ್ಕೆ ಮತ್ತೆ ನಾವು ಪೈಂಟ್ ಮಾಡಿದ್ದೀವಿ ಸರ್. ಐವರಿ ಕಲರ್ ಪೇಂಟ್ನ ನಾವು ಮತ್ತೆ ಮಾಡ್ಕೊಂಡಿದ್ದೀವಿ ಸರ್. ಸೊ ಇಲ್ಲಿ 3 ರೂಮ್. ಈ ರೂಮ್ ನೋಡೋಣ ಸರ್. ಸರ್ ಇದು ಫಸ್ಟ್ ಥಿಂಗ್ ಇಸ್ ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ನೋಡ್ಬೋದು ಸರ್, ಕಾಂಬಿನೇಷನ್ ವೈಟ್ ಕಲರ್ನ ವಾಸ್ಕಾಲ್ ಮಾಡಿದ್ದೀವಿ, ಮತ್ತೆ ವುಡ್ ಕಲರ್ ಡೋರ್ ಕೊಟ್ಟಿದ್ದೀವಿ, ಮತ್ತೆ ಅದಕ್ಕೆ ಬ್ರಾಸ್ ಫಿನಿಶ್ಡ್ ಒಂದು ಗುಬ್ಬಿ ಡಿಸೈನ್ ಕೊಟ್ಟಿದ್ದೀವಿ. ಆಮೇಲೆ ಈ ಲಾಕ್ ನೋಡ್ಬೋದು ಸರ್, ಹ್ಯಾಂಡಲ್ ಬ್ಲ್ಯಾಕ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಇರೋದು. ಆರ್ಡರ್ ಕೂಡ ಇದು ಒಂದೇ ಹ್ಯಾಂಡಲ್ ಥರನೂ ಯೂಸ್ ಆಗುತ್ತೆ ಮತ್ತೆ ಲಾಕ್ ಥರನೂ ಯೂಸ್ ಆಗುತ್ತೆ. ಆ್ಯಂಡ್ ಒಳಗಡೆ ಹೋದ್ವಿ ಅಂತಂತಂದ್ರೆ ಮಾಸ್ಟರ್ ಬೆಡ್ರೂಮ್ ಸರ್. ಸೈಜ್ ಏನಿದೆ ಸರ್? ಹಿಂಗೆ ನಮಗೆ ಒಂದು 14 ಅಡಿ ಸಿಗುತ್ತೆ, ಹಿಂಗೆ ಒಂದು 12 ಅಡಿ ಸಿಗುತ್ತೆ. ಅದ್ರೊಳಗಡೆ ಏನಂತಂದ್ರೆ ಒಂದು ಸ್ಪೇಷಿಯಸ್ ಆಗಿ ರೂಮ್ ಇದೆ. ಅದ್ರ ಜೊತೆಲಿ ಒಂದು ವಾಶ್ರೂಮ್ ಕೂಡ ಇಂಟಿಗ್ರೇಟ್ ಮಾಡಿದೀವಿ ಸರ್. ವಾಶ್ರೂಮ್ ಇದೆ ಅಲ್ಲಿ, ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ನ ಕೊಟ್ಟಿದ್ದೀವಿ. ನೋಡ್ಬೋದು ಸರ್, ಎಂಟೈರ್ ಈ ಚಿಕ್ಕ ರೂಮ್ನ ನಾವೇನೇನು ಡಿಸೈನ್ ಮಾಡಿದೀವಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಸರ್. ಫಸ್ಟ್ ನಮಗೆ ಟೈಲಿಂಗ್ ಬಂದ್ಬಿಟ್ಟು ಆಚೆಗಡೆ ಲಿವಿಂಗ್ ಇದ್ದಿದ್ದನ್ನೇ ಕಂಟಿನ್ಯೂಟಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 2x4 ಟೈಲ್ಸ್ನ ಇಂಟಿಗ್ರೇಟ್ ಮಾಡಿದ್ವಿ ಸರ್. ಇಲ್ಲಿ ಇದು ಕಂಪ್ಲೀಟ್ ಏರಿಯಾ 2x4 ಅಲ್ಲಿ ಮುಗಿಸ್ಕೊಂಡಿದ್ವಿ. ಸೊ ಇದಕ್ಕೆ ಆಮೇಲೆ ವಾಲ್ಟ್ ಪೇಂಟಿಂಗ್ನೆಲ್ಲನೂ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಗಲ್ ಕಲರ್, ಒಂದು ಮೈಲ್ಡ್ ಕಲರ್ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಹೋಗಿದ್ದೀವಿ ಸರ್. ಸೊ ಈ ಪೇಂಟಿಂಗ್ ಆದ್ಮೇಲೆ ನಮ್ದು ನೆಕ್ಸ್ಟ್ ಡಿಸೈನ್ ಇಸ್ ಫಾಲ್ ಸೀಲಿಂಗ್ ಸರ್. ನಾವು ಲಾಸ್ಟ್ ವಿಡಿಯೋದಲ್ಲೂ ಫಾಲ್ ಸೀಲಿಂಗ್ ತೋರಿಸಿದ್ವಿ. ಸೊ ಫಾಲ್ ಸೀಲಿಂಗ್ ಇವಾಗೆಲ್ಲ ಕರ್ವ್ ಡಿಸೈನ್ಸ್ ಸ್ವಲ್ಪ ಜಾಸ್ತಿ ಟ್ರೆಂಡಲ್ಲಿ ಇರೋದು. ಆಮೇಲೆ ಪ್ಲೇನ್ ಸೀಲಿಂಗು ಸರ್, ಎಲ್ಲೂ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಅದೆಲ್ಲ ಏನಿಲ್ಲ. ಸೊ ಅದೇ ಥರದ ಕ್ಲೀನಾಗಿ ಫಾಲ್ ಸೀಲಿಂಗ್ನ ಡೌನ್ ತೊಗೊಂಡಿದ್ದೀವಿ. ಆ್ಯಂಡ್ ಆಮೇಲೆ ಕರ್ವ್ ಡಿಸೈನ್ಸ್ ತೊಗೊಂಡಿದ್ವಿ. ಮತ್ತು ಅದರೊಳಗಡೆ ಒಂದು ಸ್ಟ್ರಿಪ್ ಲೈಟ್ನ ಇಂಟಿಗ್ರೇಟ್ ಮಾಡಿದ್ವಿ, ಮತ್ತು ಸ್ಪಾಟ್ ಲೈಟ್ನ ಕೊಟ್ಟಿದ್ದೀವಿ. ಆ್ಯಂಡ್ ಆಮೇಲೆ ಈ ಏರಿಯಾ ನೋಡಿ ಸರ್, ಈ ಏರಿಯಾಗೆ ನಾವು ತುಂಬ ಹೈಲೈಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನಾವು ವುಡ್ ಬೀಡಿಂಗ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಡಿಸೈನ್ ವಾಲ್ ಟ್ರಿಮ್ಸ್ ಹಾಕಿದ್ದೀರಾ? ಹೌದು ಸರ್. ಇದನ್ನ ಹಾಕ್ಬಿಟ್ಟು ಮತ್ತೆ ಸ್ಪಾಟ್ ಲೈಟ್, ಒಂದು ಡೌನ್ ಫೋಕಸ್ ಲೈಟ್ಸ್ನ ಮೂರು ಬರೋ ಥರ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ, ಈ ಏರಿಯಾನು ಕೂಡ ಹೈಲೈಟ್ ಆಯಿತು. ಆ್ಯಂಡ್ ಈ ರೂಮಲ್ಲಿ ಎಸ್ಪೆಷಲಿ ಇದೊಂದು ಎದುರುಗಡೆ ಒಂದು ಲೆಂತ್ ವಿಂಡೋ ಕೊಟ್ಟಿದ್ದೀವಿ ಸರ್.
ಸೊ ಲೆಂತ್ ವಿಂಡೋ ಮುಂದೆಗಡೆ ಬಾಲ್ಕನಿ ಇದೆ ತೋರ್ಸೋಣ. ಸೊ ಎರಡು ವಿಂಡೋ ಓಪನ್ ಹಾಕಿ ಅಂತ ಹೇಳ್ಬಿಟ್ಟು ಒಂದು ಲೆಂತ್ ವಿಂಡೋ ಇಟ್ಕೊಂಡಿದ್ದೀವಿ ಸರ್. ಆ್ಯಂಡ್ ಇದ್ರ ಜೊತೆನಲ್ಲಿ ಸರ್ ಇಲ್ಲಿ ಈ ಎಂಟೈರ್ ಏರಿಯಾದಲ್ಲಿ ನಾವು ಕಟ್ ಮಾಡಿ ಈ ಕುಬೇರ ಮೂಲೆಯಲ್ಲಿ ಎಕ್ಸಾಕ್ಟಾಗಿ ನಾವೇನು ಮಾಡಿದ್ವಿ, ಒಂದು ಬಾಲ್ಕನಿ, ಆ ಕಡೆ ಬಾಲ್ಕನಿ ಇಂಟಿಗ್ರೇಟ್ ಮಾಡಿದ್ದೀವಿ, ಈ ಕಡೆ ವಾರ್ಡ್ರೋಬ್ ಬೇರೆ ಇಂಟಿಗ್ರೇಟ್ ಮಾಡಿದ್ದೀವಿ ಸರ್. ಸೊ ಕಂಪ್ಲೀಟಾಗಿ ಒಂದು ಎಷ್ಟು ಬೇಕೋ ಸ್ಟೋರೇಜ್ಗೆ ಅಷ್ಟು ಸಫಿಷಿಯೆಂಟಾಗಿ ಒಂದು ವಾರ್ಡ್ರೋಬ್ ಬೇರೆ ತೊಗೊಂಡಿದ್ದೀವಿ. ಮತ್ತು ಎದುರುಗಡೆ ಇಲ್ಲೇ ಒಂದು ಡ್ರೆಸ್ಸಿಂಗು ಮತ್ತು ಮಿರರ್ ರೆಡಿ ಆಗೋಕ್ಕೆ. ಸೊ ಪ್ರತಿಯೊಂದನ್ನು ಕೂಡ ನೋಡ್ಬೋದು ಸರ್, ಎಲ್ಲನೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿದೆ. ಆ್ಯಂಡ್ ಎಲ್ಲ ವೈಟ್ ಥೀಮಲ್ಲೇ ಹೋಗಿದ್ದೀವಿ. ಆ್ಯಂಡ್ ಇಲ್ಲೊಂದು ಒಂದು ಟಾಲ್ ವಿಂಡೋ ಅಂತ ಕೊಟ್ಕೊಂಡಿದ್ದೀವಿ ಸರ್, ಪಕ್ಕದಲ್ಲೇ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಮಿರರ್ಗೂ ಕೂಡ ಡಿಸೈನ್ ಕೊಟ್ಟಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಆ ಕಡೆ ಟಾಯ್ಲೆಟ್ಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಇಲ್ಲಿಗೂ ಕೂಡ ಒಂದು WPC ಡೋರ್ ಹಾಕ್ಬಿಟ್ಟು ಇಲ್ಲೂ ಕೂಡ ಒಂದು ಟಾಯ್ಲೆಟ್ನ ಇಂಟಿಗ್ರೇಟ್ ಮಾಡಿದ್ದೀವಿ ಸರ್. ಟಾಯ್ಲೆಟ್ ನೋಡ್ಬೋದು ಸರ್. ಸೈಜು ಸರ್ ಟಾಯ್ಲೆಟ್ದು ಸರ್ ಸೈಜ್ ಇದೂ ಅಷ್ಟೇ ಸರ್, ನಮಗೆ ಒಂದು 4.5ಗೆ 6 ಅಡಿ ಸಿಗುತ್ತೆ ಸರ್. 6 ಅಡಿ ಸಿಗುತ್ತೆ. ಎಲ್ಲನೂ ನೀವು ನೋಡ್ಬೋದು, ಕ್ಲೀನಾಗಿ ಸ್ಪೇಸ್ ಜಾಯಿಂಟ್ ಕೊಟ್ಬಿಟ್ಟು ಗ್ರೌಟ್ ಮಾಡಿದ್ದೀವಿ. ಕೆಳಗಡೆನೂ ಅಷ್ಟೇ, ಮತ್ತು ವಾಲ್ ಟೈಲ್ಸ್ಗೂ ಅಷ್ಟೇ ಬ್ಲೂ ಮತ್ತು ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಹೋಗಿದ್ದೀವಿ ಸರ್. ಇದೆರಡರಲ್ಲಿ ಇಲ್ಲೇ ಈ ಕಾರ್ನರ್ ತೋರಿಸ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಲೈನ್ಸ್ ಮೇಂಟೈನ್ ಮಾಡಿರೋದನ್ನು ಕೂಡ ನೋಡ್ಬೋದು. ಸೊ ಒಂದು ಕ್ಲೀನ್ ವರ್ಕ್ಮೆನ್ಶಿಪ್ ಇದರಲ್ಲಿ ಹೈಲೈಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ನಾವು ವುಡ್ ವಿಂಡೋಸ್ಗೂ ಅಷ್ಟೇ ಕಲರ್ ಕಾಂಬಿನೇಷನ್ ವೈಟ್ ಕಲರ್ನೇ ಪೇಂಟ್ ಹೊಡೆದಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಎಂಟೈರ್ ಡೋರ್ಸ್ಗಾಗ್ಬೋದು, ಇದಕ್ಕಾಗ್ಬೋದು, ವಾಸ್ಕಲ್ಗಾಗ್ಬೋದು ಸಿಂಗಲ್ ಕಲರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ನಮಗೆ ವಾಲ್ ಮಿಕ್ಸ್ಚರ್ ಡೈವರ್ಟರ್ ಆಗ್ಬೋದು, ಮತ್ತು ಶವರ್ ಏರಿಯಾ ಆಗ್ಬೋದು, ಮತ್ತು ಕಮೋಡ್ ಆಗ್ಬೋದು, ಎಲ್ಲನೂ ಕೂಡ ಜಾಗ್ವಾರು ಮತ್ತು ಸರಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸಿಂಗಲ್ ಪೀಸ್ ಕಮೋಡ್ಸ್ನ ಯೂಸ್ ಮಾಡಿದ್ದೀವಿ. ಮತ್ತು ಡಿಸೈನರ್ ಸಿಂಕ್ನ ಒಂದು ಕೊಟ್ಟಿದ್ದೀವಿ. ಆ್ಯಂಡ್ ಫ್ಲೋರು ಕೂಡ ಆ್ಯಂಟಿಸ್ಕಿಡ್ 2x2 ಟೈಲ್ಸು ಮತ್ತು ವಿತ್ ಗ್ರೌಟಿಂಗ್ ಎಲ್ಲನೂ ಮಾಡಿಬಿಟ್ಟು ಆ್ಯಂಟಿಸ್ಕಿಡ್ ಮಾಡ್ಬಿಟ್ಟು ಕೊಟ್ಟಿದ್ದೀವಿ ಸರ್. ಸರ್ ಈ ರೂಮ್ಗೆ ಇನ್ನೊಂದು ಬಾಲ್ಕನಿ ಕೂಡ ಇದೆ. ಸೊ ಬಾಲ್ಕನಿ ನೋಡ್ಬೋದು ಎಷ್ಟು ಲಕ್ಸುರಿ ಇದೆ ಅಂತಂದು ಹೇಳಿದ್ರೆ ಡೆಫಿನೆಟ್ಲಿ ಸರ್ ಎಷ್ಟು ಬೆಳಕಿದೆ ಅಂತಂತ ನೋಡ್ಬೋದು. ನಾವು ಒಂದು 6 ಗಂಟೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈವ್ನಿಂಗ್ ಆಗಿರೋದ್ರಿಂದ ಈ ಕಡೆ ವೆಸ್ಟ್ ಫೇಸಿಂಗ್ ಬೆಳಕಿರೋದ್ರಿಂದ ಹಿಂಗೆ ಬರ್ತಾ ಇದೆ. ಸೊ ಈ ಚಿಕ್ಕ ಮನೆಯಲ್ಲಿ ಡೆಫಿನೆಟ್ ಆಗಿ ನಮಗೆ ಒಂದು ಬಾಲ್ಕನಿ ಇಲ್ಲ, ಒಂದು ಅಟ್ಯಾಚ್ ಟಾಯ್ಲೆಟ್ ಇಲ್ಲ, ಒಂದು ವಾಕಿಂಗ್ ಕ್ಲಾಸೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಂತ ಹೇಳಂಗೇ ಇಲ್ಲ ಸರ್. ಎಂಟೈರ್ ಥಿಂಗ್ ಎಲ್ಲನೂ ಅಕಾಮಡೇಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಸೀಲಿಂಗಲ್ಲಿ ನೋಡ್ಬೋದು ಯಾವಾಗಲೂ ಕೂಡ PVC ಫಾಲ್ ಸೀಲಿಂಗ್ ಮಾಡ್ತಾ ಇದ್ವಿ. ಇಲ್ಲಿ ಅಂದರೆ WPC ಲೂವರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಒಂದು ಗ್ರ್ಯಾಂಡ್ ಲುಕ್ ಆಗಿ ಬಂದಿದೆ ಸರ್ ಅದು. ಆಮೇಲೆ ಅದಕ್ಕೆ ಪ್ರೊಜೆಕ್ಟೆಡ್ ಲೈಟ್ಸ್ನ ಕೊಟ್ಟಿದ್ದೀವಿ. ಅದಾದ್ಮೇಲೆ ಈ ಟೈಲ್ಸ್ ನೋಡ್ಬೋದು ಸರ್, ಒಂದು ವಾಶ್ರೂಮಲ್ಲಿ ನೋಡಿದ್ವಿ ನಾವು 2x4 ಟೈಲ್ಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ನೀಟಾಗಿ ಕಾಣಲಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ಸರ್, ಕಾಣಿಸ್ತಾ ಇದೆ. ಇದರಲ್ಲಿ ಏನಂತಂದ್ರೆ ಬ್ಲೂ ಕಲರ್ ಇದೆ, ಬ್ರೌನ್ ಕಲರ್ ಇದೆ, ಗೋಲ್ಡ್ ಕಲರ್ ಲೈನ್ಸ್ ಇದೆ. ಅದ್ರ ಜೊತೆಲಿ ವೈಟ್ ಹೈಲೈಟ್ ಆಗ್ತಾ ಇದೆ ಸರ್. ಆ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಫ್ಲೋರ್ಗೆ ನಾವು ಸೇಮ್ ಲಿವಿಂಗ್ ರೂಮಲ್ಲಿ ಏನಿದೆಯಲ್ಲ ಅದೇ ಕಲರ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಯಾಕಂದ್ರೆ ಆಲ್ರೆಡಿ ಪ್ರಾಜೆಕ್ಟ್ ಔಟ್ ಆಗಿರೋದ್ರಿಂದ ಇಲ್ಲೇನು ಅಷ್ಟಾಗಿ ನೀರು ಬೀಳಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೀವಿ ಸರ್. ಆ್ಯಂಡ್ ಆಮೇಲೆ ಸರ್ ಈ ವಿಂಡೋಗೆ ಹೇಳೋದಾದ್ರೆ ನಮಗೆ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಇದು ಗ್ರಾನೈಟ್ ಬೀಡಿಂಗ್ನ ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಗ್ರಾನೈಟ್ ಪೀಸ್ನ ಕೂಡ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇದೆಲ್ಲ ಏನಾಗ್ತಿದೆ ಅಂತಂದ್ರೆ ಸರ್, ಒಂದು ಹೆವಿ ಸೈಜಾಗಿ ಕಾಣೋ ಥರ, ಒಂದು ಹೆವಿ ಲುಕ್ ಕೊಡೋ ಥರ ಅಂತಂದೇಳ್ಬಿಟ್ಟು ಕಾಣಿಸ್ತಾ ಇದೆ. ಮತ್ತು ಲೆಂತ್ ವಿಂಡೋ ಇರೋದ್ರಿಂದ ಅದನ್ನು ಕೂಡ ಅಡ್ವಾಂಟೇಜ್. ಗೋಲ್ಡನ್ ಬೀಡಿಂಗ್ ಬೇರೆ ಕೊಟ್ಟಿದ್ದೀವಿ. ಹೌದು ಸರ್. ಆಮೇಲೆ ಸರ್ ಈ ಬಾಲ್ಕನಿದು ಅಷ್ಟೇ, ಯಾವಾಗಲೂ ನಾವು ರೈಲಿಂಗ್ಸ್ ನಾವೇನಾದ್ರು ಇಲ್ಲಿಂದ ಹಾಕಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕದಾಗಿರ್ತೈತೆ. ನಾವು ಸ್ವಲ್ಪ ಪ್ರೊಜೆಕ್ಟ್ ಔಟ್ ಮಾಡಿ ಒಂದು 6 ಇಂಚ್ 1 ಅಡಿ ಆ ಕಡೆ ತೊಗೊಂಡಿದ್ವಿ, ಆ ಕಡೆ ಎಕ್ಸ್ಟ್ರಾ ತೊಗೊಂಡಿದ್ವಿ. ಹಾಗಾಗಿ ಇನ್ನೂ ಸ್ವಲ್ಪ ಲಕ್ಸುರಿನೆಸ್ ಎನ್ಹಾನ್ಸ್ ಆಗ್ತಾ ಇದೆ ಸರ್, ಜಾಗ ಸಿಗುತ್ತೆ ಸರ್. ಹೌದು ಸರ್. ಆಮೇಲೆ ಇಲ್ಲೂ ಕೂಡ ಫ್ಲೋರಿಂಗು ಕೂಡ ಟೈಲ್ಸ್ನ ಕಂಟಿನ್ಯೂ ಮಾಡಿದ್ವಿ ವಾಲ್ಗೆ. ಆಮೇಲೆ ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಗ್ರಾನೈಟು ಕೂಡ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಕೆಳಗಡೆ ತೋರಿಸಿದ್ವಲ್ಲ ಸರ್ ಟೆಕ್ಸ್ಚರ್ ಪೆನ್ನು, ಇಲ್ಲೊಂದು ರೌಂಡ್ ತೋರಿಸ್ಬೋದು ಸರ್. ಇಲ್ಲಿ ಪಕ್ಕದಲ್ಲಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಗ್ರೇ ಕಲರ್ ಇದು. ಹಾಂ ಸರ್, ವೈಟ್ ಮತ್ತು ಸ್ವಲ್ಪ ಗ್ರೇಸ್. ಹೌದು ಸರ್. ಓಕೆ. ಆಮೇಲೆ ಎಕ್ಸಾಕ್ಟ್ಲಿ ಬಾಲ್ಕನಿ ಅಂತ ಹೇಳ್ಬಿಟ್ಟು 3 ಲೈಟ್ ಪಾಯಿಂಟ್ಸ್ನ ಕೊಟ್ಟಿದ್ದೀವಿ ಸರ್ ಇಲ್ಲಿ ಮೇಲ್ಗಡೆ ಅಲ್ವಾ. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಸ್ವಲ್ಪ ಬೆಳಕು ಕೊಡಿಲಿ ಅಂತ ಪ್ರಾಜೆಕ್ಟ್ ಔಟ್ ಮಾಡಿರೋದು. ಹೌದು ಸರ್. ಬನ್ನಿ ಸರ್ ಉಳಿದಿದ್ದು ರೂಮ್ ನೋಡೋಣ ಇವಾಗ. ನೆಕ್ಸ್ಟ್ ಸರ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡಿಫ್ರೆಂಟ್ ಡೋರ್ನ ನಾವು ನೋಡೋಕೆ ಸಿಗುತ್ತೆ ಇಲ್ಲಿ. ಸೊ ವುಡ್, ಬ್ಲೂ, ಗ್ರೇ ಕಲರ್ ಮತ್ತೆ ಗೋಲ್ಡ್ ಬೀಡಿಂಗ್ಸ್ ಮತ್ತೆ ವೈಟ್ ಕಲರ್. ಸೊ ಈ ಕಾಂಬಿನೇಷನ್ ನೋಡ್ಬೋದು ಸರ್, ಒಂದು ಡಿಫ್ರೆಂಟ್ ಡೋರ್ ಕಾಂಬಿನೇಷನ್ ಅಂತ. ಇದು ಒಂದು ಹೈಲಿ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಇರುತ್ತಲ್ಲ ಆ ಥರ ಬಂದಿದೆ. ಚೆನ್ನಾಗಿದೆ. ಹಾಂ ಸರ್. ಓಕೆ ಸರ್ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಸರ್, ಒಳಗಡೆ ರೂಮ್ ಸೈಜ್ ಯಾಕಂದರೆ ಏರಿಯಾ ದೊಡ್ಡದಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಾಂಪ್ಯಾಕ್ಟೆಡ್ ರೂಮ್ಸ್ ಏನೇ ಸರ್ ಸಿಕ್ಕಿರೋದು. ಸೊ ಹಿಂಗೆ ಲೆಂತ್ ಬಂದ್ಬಿಟ್ಟು ನಮಗೆ 9 ಅಡಿ ಸಿಕ್ಕಿದೆ. 9 ಅಡಿಗೆ ನಮಗೆ ಒಂದು 12 ಅಡಿ ಗಂಟ ಲೆಂತ್ ಸಿಗುತ್ತೆ ಸರ್. ಸೊ ನಮಗೆ ಒಂದು ಕಾಟ್ ಏರಿಯಾ ಹಾಕಿದ್ದೀವಿ. ಕಾಟ್ ಏರಿಯಾ ಹಾಕ್ಬಿಟ್ಟು ಅಲ್ಲೊಂದು ಸ್ಪೇಸ್ ಒಂದೂವರೆ ಅಡಿ ಸ್ಪೇಸ್ ಸಿಗ್ತಾ ಇದೆ. ಸೊ ಅದ್ರ ಮೇಲ್ಗಡೆ ನಮಗೆ ಒಂದು ಸಜ್ಜೆ ಏರಿಯಾ ಕೊಟ್ಟಿದ್ದೀವಿ.
ಆ್ಯಂಡ್ ಇದಿಷ್ಟು ಏರಿಯಾನೇ ಅಂತಂದರೆ ಒಂದು ಕಾಟ್ ಹಾಕ್ಬಿಟ್ಟು ಒಂದಿಷ್ಟು ಏರಿಯಾನ ಒಂದು ಫ್ರೀಯಾಗಿ ಇಟ್ಟಿದ್ದೀವಿ ಸರ್. ಇದಿಷ್ಟು ಏರಿಯಾ ಕೂಡ ಯೂಸ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಬೇಕಾದ್ರೆ ನಾವು ಏನು ಸ್ಟಡಿಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಮಾಡ್ಕೋಬೋದು. ಆಮೇಲೆ ಕಂಪ್ಲೀಟ್ ಪೇಂಟು ಒಂದೇ ಸಿಂಗಲ್ ಕಲರ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಸೇಮ್ ವಿಂಡೋನ ಅಷ್ಟೇ, ಚಿಕ್ಕ ರೂಮ್ ಇದ್ರೂ ಕೂಡ ಒಂದು ದೊಡ್ಡದಾಗಿ ಒಂದು ವಿಂಡೋಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿಂಡೋಸ್ ಅಷ್ಟೇ ನಮಗೆ 4x5 ಹೈಟಿಗೆ ಸಿಗೋ ಥರದ್ದು ನಮಗೆ ದೊಡ್ಡದಾಗಿರೋದು ವಿಂಡೋಸ್ ತೊಗೊಂಡಿದ್ದೀವಿ. ಫಾಲ್ ಸೀಲಿಂಗ್ ನೋಡುವ ಸರ್, ಇದನ್ನ ಚಿಕ್ಕದಾಗಿರೋದ್ರಿಂದ ಸರ್ಕ್ಯುಲರ್ ಡಿಸೈನ್ಸ್ಗೆ ಅಂತ ತೊಗೊಂಡಿದ್ದೀವಿ. ಫ್ಯಾನ್ಗೆ ಅಂತಂತ ಒಂದು ಹೈಲೈಟ್ ಮಾಡಿಕೊಂಡು ಅದಕ್ಕೊಂದು ಸರ್ಕ್ಯುಲರ್ ತೊಗೊಂಡು ಮಿಕ್ಕಿದೆಲ್ಲದಕ್ಕೂ ಸರ್ಕ್ಯುಲರ್ ತೊಗೊಂಡಿದ್ದೀವಿ. ಈ ಕಡೆ ಬಂದ್ವಿ ಅಂತಂದರೆ ಇಲ್ಲೂ ಒಂದು ರೂಮ್ ಇದೆ ಸರ್. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಸ್ವಲ್ಪ ಕಾಂಪ್ಯಾಕ್ಟಾಗೇನೆ ಇದೆ. ಬಟ್ ಇದೇನಂದ್ರೆ ಒಂದು ಗೆಸ್ಟ್ ಬೆಡ್ರೂಮ್ ಥರ ಕೊಟ್ಟಿದ್ದೀವಿ. ಇದು ಕೂಡ ಡಿಸೈನರ್ ಡೋರ್ ಅಂತಂತಾನೆ ಹೇಳ್ಬೋದು ಸರ್. ಅದು ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದರಲ್ಲೂ ಕೂಡ ಒಂದು ವಾರ್ಡ್ರೋಬ್ ಬೇರೆ ಮಾಡಿದ್ದೀವಿ. ಒಂದು ವಾರ್ಡ್ರೋಬ್ ಬೇರೆ ಮತ್ತು ಒಂದು ಇವಾಗ ಸದ್ಯಕ್ಕೆ ಅಂತಂತೇಳಿ ಗೆಸ್ಟ್ಗೆ ಅಂತಂತೇಳಿ ಯೂಸ್ ಮಾಡೋಕ್ಕೆ ಅಂತಂತೇಳಿ ಕೊಟ್ಟಿದ್ದೀವಿ. ಆ್ಯಂಡ್ ಇದರಲ್ಲೂ ಫಾಲ್ ಸೀಲಿಂಗ್ ನೋಡ್ಬೋದು. ಅಲ್ಲಿ ಎಲ್ಲದ ಕಡೆನೂ ಫಾಲ್ ಸೀಲಿಂಗ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದಾದಮೇಲೆ ವಾರ್ಡ್ರೋಬ್ ಬೇರೆ ಡಿಫ್ರೆಂಟ್ ಆಗಿದೆ. ಇದು ನೋಡ್ಬೋದು ಸರ್, ಕಂಪ್ಲೀಟ್ಲಿ ಪ್ಲೇನ್ ವಾರ್ಡ್ರೋಬ್ ಏರಿಯಾ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಫಿನಿಶ್ ಲ್ಯಾಮಿನೇಟ್ನ ಇಂಟಿಗ್ರೇಟ್ ಮಾಡಿರೋದು. ಅದು ಕೂಡ ಒಂದು ಚೆನ್ನಾಗಿ ಬರ್ತಾ ಇದೆ. ಎಂಟೈರ್ ಫುಲ್ ಲಾಫ್ಟಿಂದ ಹಿಡಿದಿಲ್ಲ ಕೆಳಗಡೆ ಗಂಟ ಒಂದೇ ಕಲರ್ ಇಟ್ಟಿದ್ದೀವಿ. ಆಮೇಲೆ ಇವಾಗ ಟ್ರೆಂಡಲ್ಲಿ ಇರೋದು ಹ್ಯಾಂಡಲ್ಲೆಸ್ ಸರ್. ಹ್ಯಾಂಡಲ್ಲೆಸ್ ಇರೋದ್ರಿಂದ ಹ್ಯಾಂಡಲ್ಲೆಸ್ನೇ ಡಿಸೈನ್ ಮಾಡ್ತಾ ಇದೀವಿ ಸರ್. ಅದಷ್ಟು ಮಾಡ್ತಾ ಇದೀವಿ. ಆ್ಯಂಡ್ ಆಮೇಲೆ ಸರ್ ಇಲ್ಲಿ ಬಂದ್ವಿ ಅಂತಂತಂದರೆ ಒಂದು ದೊಡ್ಡ ವಿಂಡೋ ಇದೆ. ಆಮೇಲೆ ವಿಂಡೋಗೆ ನಮಗೆ ಕರ್ಟನ್ ಮೇಲ್ಗಡೆನೇ ಬರೋಕ್ಕೆ ಅಂತೇಳ್ಬಿಟ್ಟು ಅಲ್ಲಿಂದನೇ ಆಪ್ಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಫಾಲ್ ಸೀಲಿಂಗ್ ಡಿಸೈನ್ ಕೂಡ ಡಿಫ್ರೆಂಟಾಗಿ ಮಾಡಿದ್ದೀವಿ ಸರ್. ಚಿಕ್ಕದಾಗಿರೋದಕ್ಕೆ ಯಾವ ಸೂಟಪ್ ಆಗುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಸೈನ್ ಮಾಡಿದ್ದೀವಿ. ಫ್ಲೋರಿಂಗ್ ಸೇಮ್ ಸರ್, ಹಾಲಲ್ಲಿ ಏನಿತ್ತು ಪಕ್ಕದ ರೂಮಲ್ಲಿ ಏನಿತ್ತು ಅದೇ ಫ್ಲೋರಿಂಗ್ನ ಇಲ್ಲೂ ಕೂಡ ಕಂಟಿನ್ಯೂ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಈ ರೂಮು ಸೈಜು ನಮಗೆ 8 ರಿಂದ 9 ಅಡಿ ಲೆಂತ್ ಸಿಗುತ್ತೆ. ಹಿಂಗೆ ಅಗಲ ಬಂದ್ವಿ ಅಂತಂದ್ರೆ ನಮ್ಗೆ 10 ಅಡಿ ಸಿಗುತ್ತೆ ಸರ್. ಓಕೆ, 10x8 ಅಂತ ಹೇಳ್ಬೋದು. 10x8 ಅಂತ ಹೇಳ್ಬೋದು ಸರ್. ಆ ರೂಮ್ ಈ ರೂಮ್ ಆಲ್ಮೋಸ್ಟ್ ಒಂದೇನೆ. ಅಲ್ಲಿ ನಾವು 9 ಅಂತ ಹೇಳಿದ್ವಿ, ಒಂದು ಅಡಿ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 8.5 ಅಷ್ಟು ಸಿಗುತ್ತೆ ಸರ್.